ಹಾಯ್ ಸ್ನೇಹಿತರೆ, ನಮಸ್ಕಾರ. ನಾನು ನಿಮ್ಮ ಭೀಮಾಶಂಕರ್ ಸರ್. ಇದು ಟಾರ್ಗೆಟ್ ಕೋಚಿಂಗ್ ಸೆಂಟರ್ ವಿಜಯಪುರ. ಇವತ್ತು ನಾನು ಒಂದು ಮುಖ್ಯವಾದಂತಹ ಪ್ರಶ್ನೆ ಪತ್ರಿಕೆಯನ್ನ ನಿಮ್ಮ ಮುಂದೆ ಬಿಡಿಸ್ತಾ ಇದ್ದೇನೆ. ಆ ಪ್ರಶ್ನೆ ಪತ್ರಿಕೆ ಯಾವುದು ಅಂತಂದ್ರೆ, ಇವತ್ತು ನಡೆದಂತಹ BMTC ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ. ಅದರ ಕೀ ಉತ್ತರಗಳನ್ನ ನಾವು ಇವತ್ತಿನ ದಿವಸ ನೋಡೋಣ. ಹಾಗಾದ್ರೆ ಒಂದನೇ ಪ್ರಶ್ನೆ ಯಾವ ರೀತಿ ಇದೆ ಅಂತ ನೋಡಿಬಿಡೋಣ ಸ್ನೇಹಿತರೆ. ಈ ಕೆಳಕಂಡ ಯಾವ ರಾಜ್ಯ ಅಥವಾ ರಾಜ್ಯಗಳಲ್ಲಿ ಪರಿಶಿಷ್ಟ ಜಾತಿಯವರಿಗೆ ಪಂಚಾಯಿತಿ ಸೀಟ್ ನಲ್ಲಿ ಮೀಸಲಾತಿ ಅನ್ವಯಿಸುವುದಿಲ್ಲ? ಅಂದ್ರೆ ಯಾವ ರಾಜ್ಯದ ಪಂಚಾಯಿತಿ ವ್ಯವಸ್ಥೆಯಲ್ಲಿ ಪರಿಶಿಷ್ಟ ಜಾತಿಯವರಿಗೆ ಮೀಸಲಾತಿ ಅನ್ವಯಿಸುವುದಿಲ್ಲ ಅಂತ ಕ್ವಶನ್ಸ್ ಇದೆ. ಹಾಗಾದ್ರೆ ಸರಿಯಾದಂತ ಉತ್ತರ ಯಾವುದು ಅಂತಂದ್ರೆ ಅರುಣಾಚಲ ಪ್ರದೇಶ ಅಂತ ಹೇಳ್ತೇವೆ. ಅರುಣಾಚಲ ಪ್ರದೇಶ ಸರಿಯಾಗಿರುವಂತ ಉತ್ತರ. ನೆಕ್ಸ್ಟ್ ಕ್ವಶನ್ ನಂಬರ್ 2. ಇತ್ತೀಚೆಗೆ ಯಾವ ರಾಜ್ಯ ಸರ್ಕಾರವು ಸಾಮಾಜಿಕ ನ್ಯಾಯದ ಪ್ರತಿಮೆ ಎಂದು ಬಣ್ಣಿಸಲ್ಪಡುವ ಡಾಕ್ಟರ್ BR ಅಂಬೇಡ್ಕರ್ ಅವರ ವಿಶ್ವದ ಅತ್ಯಂತ ಎತ್ತರದ ಪ್ರತಿಮೆಯನ್ನು ಅನಾವರಣಗೊಳಿಸಿತು ಅಂತಿದೆ? ಸರಿಯಾದಂತ ಉತ್ತರ ಆಂಧ್ರ ಪ್ರದೇಶ ಅಂತಿದೆ. ಹಾಗಾದ್ರೆ ಕ್ವಶನ್ ನಂಬರ್ 3 ಯಾವ ರೀತಿ ಇದೆ? ಸಂಸತ್ತಿನ ಅಧಿವೇಶನಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಯನ್ನು ಆಯ್ಕೆ ಮಾಡಿ, ಸರಿಯಾದ ಹೇಳಿಕೆಯನ್ನು ಆಯ್ಕೆ ಮಾಡಿ ಅಂತಿದೆ. ಅಂದ್ರೆ 2 ಹೇಳಿಕೆ ಕೊಟ್ಟಿದ್ದಾರೆ, ಸರಿ ಯಾವುದು ಅಂತ ಹೇಳಿ. ಹೇಳಿಕೆ 1, ಸಂಸತ್ತಿನ ಎರಡೂ ಅಧಿವೇಶನಗಳನ್ನ ನಡುವಿನ ಗರಿಷ್ಠ ಅಂತರ 6 ತಿಂಗಳಿಗಿಂತ ಹೆಚ್ಚಿರಬಾರದು. ಒಂದೇ ಹೇಳಿಕೆ ನೋಡಿ, ಸಂಸತ್ತಿನ 2 ಅಧಿವೇಶನಗಳ ನಡುವಿನ ಗರಿಷ್ಠ ಅಂತರ 6 ತಿಂಗಳಿಗಿಂತ ಹೆಚ್ಚಿರಬಾರದು ಅಂತಿದೆ. ಹಾಗಾದ್ರೆ ಹೇಳಿಕೆ 2, ಸೈನ್ ಡೈ ಅಡ್ಜರ್ಮೆಂಟ್ ಎಂದರೆ 1 ವಾರದ ಅವಧಿಗೆ ಸಂಸತ್ತಿನ ಅಧಿವೇಶನವನ್ನು ಸ್ಥಗಿತಗೊಳಿಸಿತು. ಅಂದ್ರೆ ಅಧಿವೇಶನ ನಡೆದಾಗ ಸಭಾಪತಿಗಳು ಅಧಿವೇಶನವನ್ನು ಮುಂದೂಡಿರುತ್ತಾರೆ. ಆ ಅಧಿವೇಶನದ ಅಧ್ಯಕ್ಷರು ಮುಂದೂಡಿದಾಗ ಅದು 1 ವಾರದವರೆಗೆ ಸ್ಥಗಿತ ಅಂತ ಕೊಟ್ಟಿದ್ದಾರೆ. ಹಾಗಾದ್ರೆ ಸರಿಯಾದಂತ ಉತ್ತರ ಯಾವುದು ಅಂತಂದ್ರೆ ಇಲ್ಲಿ ಹೇಳಿಕೆ 1 ಸರಿ, ಹೇಳಿಕೆ 2 ತಪ್ಪು. ಯಾಕಂದ್ರೆ ಅಧಿವೇಶನ ಮುಂದೂಡಿದಾಗ 1 ವಾರ ಅಂತ ಇರುವುದಿಲ್ಲ, ಅಲ್ಲಿ ಡೇಟ್ ಮೆನ್ಷನ್ ಮಾಡದೇ ಇದ್ದಾಗ ಎಷ್ಟು ದಿವಸ ಬೇಕಾದ್ರೂ ಮುಂದಕ್ಕೆ ಹೋಗಬಹುದು. ಹೀಗಾಗಿ ಅದಕ್ಕೆ ನಾವು ಸೈನ್ ಡೈ ಅಡ್ಜರ್ಮೆಂಟ್ ಅಂತ ಕರಿತೀವಿ. ಅದು ಇಂಗ್ಲಿಷ್ ಅಲ್ಲಿ ಬಳಸಿರುವಂತಹ ಒಂದು ಪದ. ಹಾಗಾದ್ರೆ ಕ್ವಶನ್ ನಂಬರ್ 4 ಯಾವ ರೀತಿ ಇದೆ ಅಂತಂದ್ರೆ, ಈ ಕೆಳಕಂಡ ಭಾರತದ ಯಾವ ಪ್ರಧಾನಿ ಅಥವಾ ಪ್ರಧಾನ ಮಂತ್ರಿಗಳು ಅವಿಶ್ವಾಸ ನಿರ್ಣಯದ ಕೇವಲ 1 ಮತದಿಂದ ಸೋಲುಂಡರು ಅಂತ ಹೇಳಿದೆ? ಹಾಗಾದ್ರೆ ಸರಿಯಾದ ಉತ್ತರ ಯಾವುದು ಅಂದ್ರೆ ವಾಜಪೇಯಿ, ಅಟಲ್ ಬಿಹಾರಿ ವಾಜಪೇಯಿ. ಇಲ್ಲಿ ಯಾವ್ದಾಗುತ್ತೆ ನೋಡ್ರಿ, ಡಿ ಮಾತ್ರ ಸರಿಯಾಗಿರುವಂತಹ ಉತ್ತರ ಅಂತ ಹೇಳ್ತೇವೆ ಸ್ನೇಹಿತರೆ. ಹಾಗಾದ್ರೆ ನೆಕ್ಸ್ಟ್ ಕ್ವಶನ್ ಯಾವ ರೀತಿ ಇದೆ? ಕ್ವಶನ್ ನಂಬರ್ 5 ಯಾವ ರೀತಿ ಇದೆ ಅಂತಂದ್ರೆ ನೋಡಿ, ಕೆಳಗಿನವುಗಳಲ್ಲಿ ದೇಶ ಮತ್ತು ಗಡಿ ರೇಖೆಗಳ ಸರಿಯಾದ ಹೊಂದಾಣಿಕೆಯಾಗುವ ಜೋಡಿ, ಸರಿ ಹೊಂದಾಣಿಕೆಯಾಗುವಂತ ಜೋಡಿ ಯಾವ? ದೇಶಗಳು ಕೊಟ್ಟಿದ್ದಾರೆ ಮತ್ತು ಗಡಿರೇಖೆಗಳನ್ನ ಕೊಟ್ಟಿದ್ದಾರೆ. ದೇಶ ಮತ್ತು ಗಡಿರೇಖೆಗಳನ್ನು ಕೊಟ್ಟಾಗ ಸರಿಯಾಗಿರುವಂತ ಹೊಂದಾಣಿಕೆ ಯಾವುದು ಅಂತ ಕೇಳಿದ್ದಾರೆ. ಹಾಗಾದ್ರೆ ಸರಿಯಾಗಿ ಹೊಂದಾಣಿಕೆ ಇರುವಂತದ್ದು ಯಾವುದು ಅಂತ ಕೇಳಿದ್ರೆ ನೋಡ್ರಿ, ಭಾರತ ಚೀನಾ ಮ್ಯಾಕ್ ಮೋಹನ್ ಅಂತ ಕೊಟ್ಟಿದ್ದಾರೆ. ಭಾರತ ಅಫ್ಘಾನಿಸ್ತಾನ್ 39ನೇ ಸಮಾಂತರ ರೇಖೆ ಅಂತ ಕೊಟ್ಟಿದ್ದಾರೆ. ಭಾರತ ಪಾಕಿಸ್ತಾನ್ ರ್ಯಾಡ್ಕ್ಲಿಪ್ ಅಂತ ಕೊಟ್ಟಿದ್ದಾರೆ. ಸರಿಯಾದಂತ ಉತ್ತರ ಯಾವುದು ಅಂತಂದ್ರೆ ಎ ಮತ್ತು ಸಿ ಸರಿಯಾಗಿರುವಂತ ಉತ್ತರ. ನೆಕ್ಸ್ಟ್ ಕ್ವಶನ್ ನಂಬರ್ 6, ದೇವರಾಜ್ ಅರಸು ವಸತಿ ಯೋಜನೆ ಈ ಕೆಳಗಿನ ವರ್ಗದವರಿಗಾಗಿ ಇದೆ. ದೇವರಾಜ್ ಅರಸು ವಸತಿ ಯೋಜನೆ ಏನಿದೆ ಅಲ್ರಿ, ಈ ಕೆಳಗಿನ ಯಾವ ವರ್ಗದವರಿಗೆ ಅಂತ ಪ್ರಶ್ನೆಯನ್ನು ಇರೋದು. ಹಾಗಾದ್ರೆ ಸರಿಯಾದಂತ ಉತ್ತರ ಯಾವ್ದಾರ ಎ ಮತ್ತು ಸಿ. ಎ ಅಂದ್ರೆ HIV ಸೋಂಕಿತರು ಮತ್ತು ದೇವದಾಸಿಯರು ಅಂತಿದೆ. ಸಿ ಏನಿದೆ ಅಂದ್ರೆ ಸಫಾಯಿ ಕರ್ಮಚಾರಿಗಳು ಅಂತಿದೆ. ಅವರಿಬ್ಬರಿಗೆ ಸಂಬಂಧಿಸಿರುವಂತಹ ಒಂದು ಯೋಜನೆ ಅದು. ನೆಕ್ಸ್ಟ್ ಕ್ವಶನ್ ನಂಬರ್ 7, 7ನೇ ಕ್ವಶನ್ ಯಾವ ರೀತಿ ಇದೆ ಅಂತಂದ್ರೆ, ಗ್ರಾಮೀಣ ಪ್ರದೇಶದಲ್ಲಿ ಮನೆ ಹೊಂದಿರುವ ಕುಟುಂಬದ ನಿವಾಸಿಗಳಿಗೆ ಮಾಲೀಕತ್ವದ ದಾಖಲೆ ನೀಡುವ ಉದ್ದೇಶದಿಂದ ಪ್ರಾರಂಭಿಸಲಾಗಿರುವ ಕೇಂದ್ರ ವಲಯ ಯೋಜನೆ ಹೆಸರು ಏನು? ಸಿಂಪಲ್ ನೋಡ್ರಿ. ಹಾಗಾದ್ರೆ ಗ್ರಾಮೀಣ ಕುಟುಂಬ ತೆಗೆದುಕೊಂಡಾಗ ಗ್ರಾಮೀಣದಲ್ಲಿ ವಾಸಿಸುವಂತ ಒಂದು ಅವರ ಮನೆ ನಿವಾಸ ಏನಿದಿಲ್ಲ ಅದರ ಮಾಲೀಕತ್ವವನ್ನು ಕೊಡಲಿಕ್ಕೆ ಮಾಡಿರುವಂತ ಯೋಜನೆ ಯಾವುದು ಅಂತ ಕೇಳ್ತಾ ಇದ್ದಾರೆ. ಸರಿಯಾದಂತ ಉತ್ತರ ಯಾವುದು ಅಂತಂದ್ರೆ ಸ್ವಾಮಿತ್ವ ಅಂತಿದೆ. ಸ್ವಾಮಿತ್ವ ಸರಿಯಾಗಿರುವಂತ ಉತ್ತರ. ನೆಕ್ಸ್ಟ್ ಕ್ವಶನ್ ನಂಬರ್ 8, ಕರ್ನಾಟಕ ರಾಜ್ಯ ಮಸಾಲೆ ಅಭಿವೃದ್ಧಿ ಮಂಡಳಿ ಕೇಂದ್ರ ಕಚೇರಿಯಲ್ಲಿ ಸರಿಯಾದಂತ ಉತ್ತರ ಯಾವ್ದಾದ್ರು ಹುಬ್ಬಳ್ಳಿಯಲ್ಲಿ ಕರ್ನಾಟಕ ರಾಜ್ಯ ಮಸಾಲೆ ಅಭಿವೃದ್ಧಿ ಮಂಡಳಿ ಕೇಂದ್ರ ಕಚೇರಿ ಕಂಡು ಬರ್ತದೆ ಸ್ನೇಹಿತರೆ. ಹಾಗಾದ್ರೆ ನೆಕ್ಸ್ಟ್ ಕ್ವಶನ್ ನಂಬರ್ 9 ಯಾವ ರೀತಿ ಇದೆ ಅಂತ ನೋಡಿ. ಇದೆ ನೋಡಿಲ್ಲಿ, ಹಣಕಾಸು ಇಲಾಖೆ 2023ರಲ್ಲಿ ಜಾರಿಗೆ ತಂದ ಮಹಿಳಾ ಸಮ್ಮಾನ 2023ರಲ್ಲಿ ಜಾರಿ ತಂದ ಮಹಿಳಾ ಸಮ್ಮಾನ ಪ್ರಮಾಣ ಪತ್ರದ ಕಾಲಾವಧಿ ಎಷ್ಟು ಅಂತ ಕೇಳಿದಾಗ ಎಷ್ಟು ಅಂದ್ರೆ 2 ವರ್ಷ. ಸರಿಯಾದಂತ ಉತ್ತರ 2 ವರ್ಷ, ಆಪ್ಷನ್ಸ್ 2. ನೆಕ್ಸ್ಟ್ ಕ್ವಶನ್ ನಂಬರ್ 10, ಭೂಮಿಯ ಭೂಮಧ್ಯ ರೇಖೆಯಲ್ಲಿ ಒಬ್ಬ ಹುಡುಗ 40 kg ತೂಕ ಇರುತ್ತಾನೆ. ಹಾಗಾದ್ರೆ ಅವನು ಉತ್ತರ ಧ್ರುವದ ಕಡೆಗೆ ಚಲಿಸಲು ಆರಂಭಿಸಿದರೆ
ಉತ್ತರ ಧ್ರುವದ ಕಡೆಗೆ ಹೋಗ್ತಾ ಇದ್ದರೆ ಆತನ ತೂಕ ಏನಾಗುತ್ತದೆ ಡ್ಯಾಶ್. ಆತನ ತೂಕ ಏನಾಗುತ್ತದೆ ಅಂದ್ರೆ ಸರಿಯಾದಂತ ಉತ್ತರ ಹೆಚ್ಚಾಗುತ್ತಾ ಹೋಗುತ್ತದೆ. ಸರಿಯಾದ ಉತ್ತರ ಯಾವುದು? ಹೆಚ್ಚಾಗುತ್ತಾ ಹೋಗುತ್ತದೆ ಅಂತ ಹೇಳ್ತೇವೆ. ನೆಕ್ಸ್ಟ್ ಕ್ವಶನ್ ನಂಬರ್ 11 ಯಾವ ರೀತಿ ಇದೆ ನೋಡಿ. ತಂಪಾದ ನೀರಿನ ಲೋಟದ ಹೊರಭಾಗದಲ್ಲಿ ನೀರಿನ ಹನಿಗಳನ್ನು ನಾವು ನೋಡುತ್ತೇವೆ. ತಂಪಾದ ನೀರನ್ನ ಒಂದು ಲೋಟದಾಗ ಹಾಕಿದಾಗ ಹೊರಭಾಗದಲ್ಲಿ ಆ ನೀರಿನ ಹನಿಗಳನ್ನ ನಾವು ನೋಡ್ತೇವೆ. ಏಕೆಂದರೆ ಯಾಕೆ ಆ ರೀತಿ ಆಗ್ತದಂತ ಕ್ವಶನ್ ಕೇಳೋಣ. ಹಾಗಾದ್ರೆ ಅಲ್ಲಿ ಸರಿಯಾದಂತ ಉತ್ತರ ಯಾವುದು ಅಂದ್ರೆ ಗಾಳಿಯಲ್ಲಿನ ನೀರಿನ ಆವಿಯೋ ತಂಪಾದ ನೀರಿನ ಲೋಟಕ್ಕೆ ಸಂಪರ್ಕಗೊಂಡಾಗ ಅದರ ಶಕ್ತಿಯನ್ನು ಕಳೆದುಕೊಳ್ಳುತ್ತದೆ ಅಂತ ಹೇಳ್ತೀವಿ. ಇದು ಸರಿಯಾಗಿರುವಂತ ಉತ್ತರ ಸ್ನೇಹಿತರೆ. ಹಾಗಾದ್ರೆ ನೆಕ್ಸ್ಟ್ ಕ್ವಶನ್ ಬಂದ್ಬಿಟ್ಟು 12ನೇ ಕ್ವಶನ್ ಯಾವ ರೀತಿ ಇದೆ ಅಂತಂದ್ರೆ ಕೆಳಗಿನವುಗಳಿಂದ ಸರಿಯಲ್ಲದ ಹೊಂದಿಕೆಯನ್ನು ಆಯ್ಕೆ ಮಾಡಿ. ಯಾವ ಹೊಂದಿಕೆ ಸರಿಯಲ್ಲೋ ಅದನ್ನು ಆಯ್ಕೆ ಮಾಡಿ ಅಂತ ಕೇಳಿದ್ದಾರೆ. ಹಾಗಾದ್ರೆ ಮೀನುಗಳು ಶೀತ ರಕ್ತ ಪ್ರಾಣಿಗಳು ಅಂತಿದೆ, ಪಕ್ಷಿಗಳು ಬಿಸಿ ರಕ್ತ ಪ್ರಾಣಿಗಳು ಅಂತಿದೆ, ಸಸ್ತನಿಗಳು ಸ್ತನಗ್ರಂಥಿಗಳನ್ನು ಹೊಂದಿರುತ್ತವೆ ಅಂತಿದೆ, ಕಪ್ಪೆಗಳು ಎರಡು ಕೋಣೆಗಳುಳ್ಳ ಹೃದಯನ್ನು ಹೊಂದಿರುತ್ತವೆ ಅಂತಿದೆ. ಹಾಗಾದ್ರೆ ಸರಿಯಾದಂತ ಉತ್ತರ ಯಾವುದು ಅಂತಂದ್ರೆ ಡಿ. ನೋಡ್ರಿ ಡಿ ಮಾತ್ರ ಸರಿಯಲ್ಲದ್ದು, ಉಳಿದಿದ್ದು ಸರಿಯಾಗಿರುವಂತದ್ದು. ಹೀಗಾಗಿ ಸರಿಯಾದ ಇಲ್ಲಿ ಸರಿಯಲ್ಲದ್ದು ಕೇಳಿರೋದ್ರಿಂದ ಡಿ ಮಾತ್ರ ಸರಿಯಾಗಿರುವಂತ ಉತ್ತರ ಸ್ನೇಹಿತರೆ. ನೆಕ್ಸ್ಟ್ ಕ್ವಶನ್ ನಂಬರ್ 13 ಯಾವ ರೀತಿ ಇದೆ ಅಂತಂದ್ರೆ ಆರ್ಥಿಕವಾಗಿ ಮುಖ್ಯವಾಗಿರುವ ಕೀಟಗಳಾದ ಜೇನುನೊಣ, ರೇಷ್ಮೆ ಹುಳು, ಅರಗು ಕೀಟ ಪ್ರಾಣಿಗಳ ಯಾವ ಅಂಶಕ್ಕೆ ಸೇರುತ್ತವೆ? ನೋಡ್ರಿ, ಕೀಟಗಳ ಜೇನುನೊಣ, ರೇಷ್ಮೆ ಹುಳು ಮತ್ತು ಅರಗು ಕೀಟ ಪ್ರಾಣಿಗಳು ಯಾವ ಅಂಶಕ್ಕೆ ಸೇರುತ್ತವೆ ಅಂತ ಕ್ವಶನ್ಸ್ ಇದೆ. ಹಾಗಾದ್ರೆ ಸರಿಯಾದಂತ ಉತ್ತರ ಯಾವುದು ಅಂದ್ರೆ ಸಂಧಿಪದಿಗಳು ಸರಿಯಾಗಿರುವಂತ ಉತ್ತರ ಸ್ನೇಹಿತರೆ. ಹಾಗಾದ್ರೆ ನೆಕ್ಸ್ಟ್ ಬಂದ್ಬಿಟ್ಟು 14ನೇ ಪ್ರಶ್ನೆ ಯಾವ ರೀತಿ ಇದೆ ಅಂತ ನಾವು ನೋಡ್ಬಿಡೋಣ. ನೋಡಿ, ಕ್ವಶನ್ ನಂಬರ್ 14 ಇದು ಪ್ರಶ್ನೆ ಪತ್ರಿಕೆ ವಿಶ್ಲೇಷಣೆ ಅಲ್ಲ, ವಿವರಣಾತ್ಮಕ ಅಲ್ಲ, ಕೇವಲ ನಿಮಗೆ ಕೀ ಉತ್ತರಗಳನ್ನು ಹೇಳುವ ಸಲುವಾಗಿ ನೇರವಾಗಿ ಕ್ವಶನ್ ಅದ್ರ ಉತ್ತರವನ್ನ ಹೇಳಲಿಕ್ಕೆ ನಾನು ಪ್ರಯತ್ನ ಮಾಡ್ತಾ ಇದ್ದೇನೆ ಸ್ನೇಹಿತರೆ. ಹಾಗಾದ್ರೆ ಕ್ವಶನ್ ನಂಬರ್ 14 ಯಾವ ರೀತಿ ಇದೆ ಅಂತಂದ್ರೆ ಈ ಕೆಳಗಿನ ಯಾವ ಜೋಡಿಯು ಸರಿಯಾಗಿ ಹೊಂದಾಣಿಕೆಯಾಗುತ್ತದೆ? ಸರಿಯಾಗಿ ಹೊಂದಾಣಿಕೆಯಾಗುವಂತ ಜೋಡಿ ಯಾವುದು ಅಂತ ಕ್ವಶನ್ಸ್ ಇದೆ. ಹಾಗಾದ್ರೆ ಸರಿಯಾದಂತ ಉತ್ತರ ಯಾವ್ದಾದ್ರು ಎ ಮತ್ತು ಬಿ ಮಾತ್ರ ಸರಿಯಾಗಿ ಹೊಂದಾಣಿಕೆ ಆಗುವಂತದ್ದು. ನೆಕ್ಸ್ಟ್ ಕ್ವಶನ್ ನಂಬರ್ 15 ಈ ಕೆಳಗಿನ ಯುದ್ಧಗಳನ್ನು ಕಾಲಾನುಕ್ರಮದಲ್ಲಿ ಬರೆಯಿರಿ. ಅಂದ್ರೆ ಯುದ್ಧಗಳನ್ನು ಕೊಟ್ಟಿದ್ದಾರೆ. ವಾಂಡಿವಾಶ್ ಕದನ, ಮೊದಲ ಕರ್ನಾಟಕ ಯುದ್ಧ, ನೇಪಾಳ ಯುದ್ಧ, ಬಕ್ಸರ್ ಕದನ. ಇವುಗಳ ಕಾಲಾನುಕ್ರಮ ಬರಿಬೇಕಾದ್ರೆ ನಿಮಗೆ ಅವುಗಳ ಏರ್ ಗೊತ್ತಿರಬೇಕು. ಏರ್ ಗೊತ್ತಿದ್ದಾಗ ಮಾತ್ರ ಸರಿಯಾಗಿ ಉತ್ತರ ಹಾಕ್ಲಿಕ್ಕೆ ಬರುತ್ತೆ. ಹಾಗಾದ್ರೆ ಸರಿಯಾದಂತ ಉತ್ತರ ಯಾವ್ದು ಅಂತಂದ್ರೆ BADC ಅಂತ ಹೇಳ್ತೇವೆ. BADC ಸರಿಯಾಗಿರುವಂತ ಉತ್ತರ ಸ್ನೇಹಿತರೆ. ಹಾಗಾದ್ರೆ ನೆಕ್ಸ್ಟ್ ಕ್ವಶನ್ ಬಂದ್ಬಿಟ್ಟು ನೋಡಿ, ನೆಕ್ಸ್ಟ್ 16ನೇ ಕ್ವಶನ್. ಈ ಕ್ವಶನ್ ಏನೋ ಸ್ವಲ್ಪ ಗೊಂದಲ ಇದೆ, ರಾಂಗ್ ಇದೆ ಅಂತ ನಮ್ಮ ಇತಿಹಾಸ ಉಪನ್ಯಾಸಕರು ಹೇಳ್ತಾ ಇದ್ದಾರೆ. ಸೊ ಕೀ ಉತ್ತರ ಬಿಟ್ಟ ನಂತರ ಇದು ಬಹುತೇಕ ಗ್ರೇಸ್ ಮಾರ್ಕ್ಸ್ ಕೊಡೋ ಸಾಧ್ಯತೆ ಇದೆ. ಸೊ ಹೀಗಾಗಿ ಕ್ವಶನ್ ಅನ್ನ ಬಿಟ್ಬಿಡೋಣ. ನೆಕ್ಸ್ಟ್ ಕ್ವಶನ್ ನಂಬರ್ 17 ಏನಿದೆ ನೋಡಿ. ಕೆಳಗಿನ ಐತಿಹಾಸಿಕ ಘಟನೆಗಳ ಕಾಲಾನುಕ್ರಮ ಸೇಮ್ ಮತ್ತೆ ಐತಿಹಾಸಿಕ ಘಟನೆಗಳು ಕೊಟ್ಟಿದ್ದಾರೆ. ಅವುಗಳನ್ನ ಏನ್ ಮಾಡ್ರಿ ಅಂತ ಹೇಳಿದ್ರೆ ಕಾಲಾನುಕ್ರಮದಲ್ಲಿ ಬರೆಯಿರಿ ಅಂತ ಇದಾರೆ. ಇಲ್ಲಿ ಕೂಡ ಸೇಮ್ ನಿಮ್ಗೆ ಇಶ್ವಿ ಗೊತ್ತಿರಬೇಕು, ವರ್ಷ ಇಯರ್ ಗೊತ್ತಿರಬೇಕು ಅಂದಾಗ ಮಾತ್ರ ಕಾಲಾನುಕ್ರಮದಲ್ಲಿ ಬರ್ಲಿಕ್ಕೆ ಸಾಧ್ಯ ಇದೆ. ಹಾಗಾದ್ರೆ ಇಲ್ಲಿ ಸರಿಯಾಗಿರುವಂತಹ ಉತ್ತರ ಯಾವ್ದು ಅಂತಾರೆ CADB. ನೋಡ್ರಿ, ನೆಕ್ಸ್ಟ್ ನೀವೆಲ್ಲ ಬುಕ್ ಅಲ್ಲಿ ಅಥವಾ ನೆಟ್ ಅಲ್ಲಿ ಹೊಡೋ ಸರ್ಚ್ ಮಾಡಿ ಅಥವಾ ನಿಮ್ಮ ಓದಿರುವಂತದ್ದು ನೆನ್ಪು ಮಾಡ್ಕೊಂಡು ಸರಿಯಾಗಿ ಇಶ್ಯೂ ಯಾವ್ದಿದೆ ಅಂತ ನೋಡ್ಕೊಂಡು ನೀವು ಕೂಡ ಕ್ಲಿಯರಿಟಿ ಮಾಡ್ಕೋಬಹುದು. ಸರಿಯಾದಂತ ಉತ್ತರ CADB ಆಪ್ಷನ್ಸ್ 1 ಅಂತ ಹೇಳ್ತೇವೆ. ನೆಕ್ಸ್ಟ್ ಕ್ವಶನ್ 18 ಈ ಕೆಳಗಿನವರಲ್ಲಿ ಯಾರು ಮಂದಗಾಮಿ ನಾಯಕರಾಗಿರ್ಲಿಲ್ಲ? ಇಲ್ಲಿ ನಾಯಕರ ಪಟ್ಟಿ ಕೊಟ್ಟಿದ್ದಾರೆ, ಅದರಲ್ಲಿ ಯಾರು ಮಂದಗಾಮಿ ನಾಯಕರಾಗಿರ್ಲಿಲ್ಲ ಅಂತ ಕ್ವಶನ್ ಕೊಟ್ಟಿದ್ದಾರೆ. ಹಾಗಾದ್ರೆ ಸರಿಯಾದ ಉತ್ತರ ಯಾವ್ದಂದ್ರೆ ಬಿಪಿನ್ ಚಂದ್ರಪಾಲ್, ಸುಭಾಷ್ ಚಂದ್ರ ಬೋಸ್. ಇವರು ಮಂದಗಾಮಿ ಅಲ್ಲ, ತೀವ್ರಗಾಮಿ ಅಂತ ಹೇಳ್ತೇವೆ ನಾವು. ನೆಕ್ಸ್ಟ್ ಕ್ವಶನ್ 19 ಇಲ್ಲಿ ನೋಡಿ, ಸರಿಯಾದ ಜೋಡಿಯನ್ನು ಗುರುತಿಸಿ ಅಂತಿದೆ. ಹಾಗಾದ್ರೆ ಸರಿಯಾದ ಜೋಡಿ ಯಾವುದು ಅಂತ ಕೇಳಿದಾಗ ಎ ಮಾತ್ರ ಸರಿ ಅಂತಿದೆ, ಚೋಳ ಹುಲಿ. ಎ ಮಾತ್ರ ಸರಿಯಾಗಿರುವಂತದ್ದು, ಉಳಿದದ್ದು ತಪ್ಪಾಗಿರುವಂತದ್ದು ಸ್ನೇಹಿತರೆ. ಹಾಗಾದ್ರೆ ನೆಕ್ಸ್ಟ್ ಕ್ವಶನ್ ನಂಬರ್ 20 ದಕ್ಷಿಣ ಭಾರತದಲ್ಲಿ ವಿಜಯನಗರ ಮತ್ತು ಬಹುಮನಿ ಸುಲ್ತಾನ ಮನೆತನಗಳು ಸ್ಥಾಪನೆಯಾದಾಗ ದೆಹಲಿಯನ್ನ ಆಳುತ್ತಿದ್ದ ಸುಲ್ತಾನ ಯಾರು? ನೋಡ್ರಿ, ದಕ್ಷಿಣ ಭಾರತದಲ್ಲಿ ವಿಜಯನಗರ ಮತ್ತು ಬಹುಮನಿ ಸುಲ್ತಾನ ಮನೆತನಗಳು ಸ್ಥಾಪನೆಯಾದಾಗ ದೆಹಲಿಯನ್ನ ಆಳುತ್ತಿದ್ದ ಸುಲ್ತಾನ ಯಾರು ಅಂತ ಕೇಳಿದ್ದಾರೆ. ಯಾರು ಅಂತಂದ್ರೆ ಮೊಹಮ್ಮದ್ ಬಿನ್ ತುಘಲಕ್. ಅತ್ಯಂತ ವಿವಾದಕ್ಕೆ ಒಳಗಾದಂತ, ಹಾಸ್ಯಕ್ಕೆ ಒಳಗಾದಂತ ವ್ಯಕ್ತಿ ಯಾರು? ಮೊಹಮ್ಮದ್ ಬಿನ್ ತುಘಲಕ್ ಅಂತ ಹೇಳ್ತೇವೆ ಸ್ನೇಹಿತರೆ. ನೆಕ್ಸ್ಟ್ ಕ್ವಶನ್ ನಂಬರ್ 21 ಯಾವ ರೀತಿ ಇದೆ ಅಂತ ನೋಡಿ. ಕ್ವಶನ್ ನಂಬರ್ 21 ನೋಡ್ರಿ, ಕ್ವಶನ್ ನಂಬರ್ 21 ಕ್ವಿನ್ಸಾಂಗ್ ಭೇಟಿ ನೀಡಿದ ಈ ಸ್ಥಳದಲ್ಲಿ ಪಲ್ಲವ ಅರಸ ನರಸಿಂಹವರ್ಮ
ವಿಜಯ ಸ್ತಂಭ ಸ್ಥಾಪಿಸಿ ವಾತಾಪಿಕೊಂಡ ಎಂಬ ಬಿರುದು ಪಡೆದುಕೊಂಡನು. ಹುಯಿತ್ಸಾಂಗ್ ಭೇಟಿ ನೀಡಿದ ಈ ಸ್ಥಳದಲ್ಲಿ ಅಂದ್ರೆ ಯಾವ ಸ್ಥಳದಲ್ಲಿ ವಾತಾಪಿಕೊಂಡ ಎಂಬ ಬಿರುದನ್ನ ಪಡೆದುಕೊಂಡನು ಅಂತಿದೆ. ಹಾಗಾದ್ರೆ ಸರಿಯಾದ ಉತ್ತರ ಯಾವುದು ಅಂದ್ರೆ ಬಾದಾಮಿ. ಸರಿಯಾದ ಉತ್ತರ ಯಾವ್ದು? ಬಾದಾಮಿ ಅಂತ ಹೇಳ್ತೇವೆ ನಾವು. ಹಾಗಾದ್ರೆ ನೆಕ್ಸ್ಟ್ ಕ್ವಶನ್ 22ನೇ, ಭಾರತದ ರಾಷ್ಟ್ರ ಲಾಂಛನವನ್ನು ಈ ಸ್ತಂಭದಿಂದ ಪಡೆಯಲಾಗಿದೆ. ಭಾರತ ರಾಷ್ಟ್ರ ಲಾಂಛನವನ್ನು ಅಂದ್ರೆ 4 ಮುಖದ ಸಿಂಹ ಅಂತ ಹೇಳ್ತೇನಲ್ಲ, ಅದು ಎಲ್ಲಿಂದ ಪಡೆದುಕೊಳ್ಳಲಾಗಿದೆ ಅಂತಂದ್ರೆ ಸಾರಾನಾಥ ಸ್ತಂಭದಿಂದ ಅಂತ ಹೇಳ್ತೇವೆ ನಾವು. ಸಾರಾನಾಥ ಸ್ತಂಭದಿಂದ ಪಡೆದುಕೊಳ್ಳಲಾಗಿದೆ. ನೆಕ್ಸ್ಟ್ ಕ್ವಶನ್ ನಂಬರ್ 23 ಯಾವ ರೀತಿ ಇದೆ ನೋಡಿ. ಪ್ರಾಗೈತಿಹಾಸಿಕ ಕಾಲದ ಯಾವ ಹಂತದಲ್ಲಿ ಮಾನವ ಕ್ವಾರ್ಟ್ಜೈಟ್ ಶಿಲೆಯನ್ನು ಬಳಸುತ್ತಿದ್ದ? ಕ್ವಾರ್ಟ್ಜೈಟ್ ಶಿಲೆಯನ್ನು ಬಳಸುತ್ತಿದ್ದ ಮಾನವ ಯಾವ ಯುಗ ಅಂತ ಕೇಳಿದ್ದಾರೆ. ಹಾಗಾದ್ರೆ ಯಾವ ಯುಗದಲ್ಲಿ ಅಂತಂದ್ರೆ ಹಳೆಯ ಶಿಲಾಯುಗದಲ್ಲಿ ಮಾನವ ಬಳಸುತ್ತಿದ್ದ ಅಂತ ಹೇಳ್ತೇವೆ ನಾವು. ಯಾವ ಶಿಲೆ? ಕ್ವಾರ್ಟ್ಜೈಟ್ ಶಿಲೆ. ನೆಕ್ಸ್ಟ್ ಕ್ವಶನ್ ನಂಬರ್ 24, ಹೇಳಿಕೆಗಳನ್ನು ಪರಿಗಣಿಸಿ ಅಂತ ಇದೆ. ಹಾಗಾದ್ರೆ ಹೇಳಿಕೆಗಳನ್ನು ನೋಡಿ ಯಾವ ರೀತಿ ಇದೆ. ಉತ್ತರ ಮೆರೂರು ವೈಕುಂಠ ದೇವಸ್ಥಾನದ ಗೋಡೆಯ ಮೇಲೆ ಎರಡು ಶಾಸನಗಳಿವೆ. ಉತ್ತರ ಮೆರೂರ ವೈಕುಂಠ ದೇವಸ್ಥಾನದ ಗೋಡೆಯ ಮೇಲೆ 2 ಶಾಸನಗಳಿವೆ ಅಂತಿದೆ. ನೆಕ್ಸ್ಟ್ 6, ಮೊದಲ ಶಾಸನ ಗ್ರಾಮ ಸಭೆ ನೀತಿ ನಿಯಮ ಒಳಗೊಂಡಿದೆ. 2ನೇ ಶಾಸನ ಸುಧಾರಿತ ನೀತಿ ನಿಯಮ ಒಳಗೊಂಡಿದೆ. ಹಾಗಾದ್ರೆ ಅಲ್ಲಿ ಏನಿದೆ ಅಂತಂದ್ರೆ ಉತ್ತರ ಮೆರೂರು ವೈಕುಂಠ ದೇವಸ್ಥಾನದ ಮೇಲೆ 2 ಶಾಸನ ಇವೆ ಅಂತ ಹೇಳ್ತೇವೆ. ಹಾಗಾದ್ರೆ 6 ಏನ್ ಹೇಳ್ತಾ, ಮೊದಲ ಶಾಸನ ಗ್ರಾಮ ಸಭೆ ನೀತಿ ನಿಯಮಕ್ಕೆ ಒಳಗೊಂಡಿದೆ, 2ನೇ ಶಾಸನ ಸುಧಾರಿತ ನೀತಿ ನಿಯಮ ಒಳಗೊಂಡಿದೆ ಅಂತ ಹೇಳ್ತಾರೆ. ಹಾಗಾದ್ರೆ ಯಾವ್ದು ಸರಿ ಅಂತ ನೋಡಿದಾಗ ನೋಡ್ರಿ, ಇಲ್ಲಿ ಎ ತಪ್ಪು ಆರ್ ಸರಿ, ಎ ಸರಿ ಆರ್ ತಪ್ಪು, ಎ ಮತ್ತು ಆರ್ ಎರಡೂ ಸರಿ, ಎ ಮತ್ತು ಆರ್ ಎರಡೂ ತಪ್ಪು ಅಂತಿದೆ. ಹಾಗಾದ್ರೆ ಸರಿಯಾದಂತ ಉತ್ತರ ಯಾವುದು ಅಂದ್ರೆ ಎ ಮತ್ತು ಆರ್ ಎರಡೂ ಸರಿ. ಯಾಕಂದ್ರೆ ಅಲ್ಲಿ 2 ಶಾಸನಗಳಿರುವುದು ನಿಜ, 2 ಆ ರೀತಿ ಹೇಳ್ತಾ ಇರುವುದು ನಿಜ. ಹೀಗಾಗಿ ಅಲ್ಲಿ 2 ಸರಿ ಅಂತ ಹೇಳ್ತೇವೆ ನಾವು. ನೆಕ್ಸ್ಟ್ ಕ್ವಶನ್ 25, ಪ್ರಸ್ತುತ ಈ ಕೆಳಕಂಡವುಗಳಲ್ಲಿ ಯಾವುದು ಮೂಲಭೂತ ಹಕ್ಕು ಅಲ್ಲ? ಅಂದ್ರೆ ಮೂಲಭೂತ ಹಕ್ಕುಗಳ ಮೇಲೆ ಪ್ರಶ್ನೆಯನ್ನು ಕೇಳಿರುವಂತದ್ದು. ಇಲ್ಲಿ ನೋಡ್ರಿ, ವಾಕ್ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯ, ಅಕ್ರಮ ಬಂಧನ ವಿರುದ್ಧ ರಕ್ಷಣೆ, ಆಸ್ತಿಯನ್ನು ಹೊಂದೋದು, ಆತ್ಮ ಸಾಕ್ಷಿಗೆ ಸರಿ ಎನಿಸಿ ಧರ್ಮವನ್ನು ಆಚರಿಸೋದು. ಹಾಗಾದ್ರೆ ಯಾವ್ದು ಮೂಲಭೂತ ಹಕ್ಕು ಅಲ್ಲ ಅಂತ ಕೇಳರೆ ಆಸ್ತಿ ಹೊಂದೋದು. ಯಾಕಂದ್ರೆ ಇದು ಮೂಲಭೂತ ಹಕ್ಕುಗಳ ಪಟ್ಟಿಯಿಂದ ಹಾಕಲಾಗಿದೆ. ಹೀಗಾಗಿ ಸರಿಯಾದಂತ ಉತ್ತರ ಆಸ್ತಿಯನ್ನು ಹೊಂದೋದು ಮೂಲಭೂತ ಹಕ್ಕು ಅಲ್ಲ ಅಂತ ಹೇಳ್ತೇವೆ ಸ್ನೇಹಿತರೆ. ಹಾಗಾದ್ರೆ ನೆಕ್ಸ್ಟ್ ಪ್ರಶ್ನೆ 26ನೇ ಕ್ವಶನ್ಸ್ ಯಾವ ರೀತಿ ಇದೆ ಅಂತ ನೋಡೋಣ. ನೋಡಿ 26ನೇ ಕ್ವಶನ್ಸ್ ಯಾವ ರೀತಿ ಇದೆ ಅಂತಂದ್ರೆ, ಈ ಕೆಳಗಿನವುಗಳಲ್ಲಿ ಯಾವುದು ಶಾಸ್ತ್ರೀಯವಾಗಿ ಮೀನುಗಳ ಗುಂಪಿಗೆ ಸೇರುವುದಿಲ್ಲ ಅಂತಿದೆ. ಶಾಸ್ತ್ರೀಯವಾಗಿ ಮೀನುಗಳ ಗುಂಪಿಗೆ ಸೇರುವುದಿಲ್ಲ ಅಂತಿದೆ. ಹಾಗಾದ್ರೆ ಸರಿಯಾದಂತ ಉತ್ತರ ಯಾವುದು ಅಂದ್ರೆ ನಕ್ಷತ್ರ ಮೀನು ಸ್ಟಾರ್ ಫಿಶ್ ಅಂತ ಹೇಳ್ತೇವೆ. ನಕ್ಷತ್ರ ಮೀನು ಸ್ಟಾರ್ ಫಿಶ್ ಸರಿಯಾದಂತ ಉತ್ತರ ಸ್ನೇಹಿತರೆ. ನೆಕ್ಸ್ಟ್ ಕ್ವಶನ್ 27ನೇ ಕ್ವಶನ್ ಯಾವ ರೀತಿ ಇದೆ ನೋಡ್ರಿ. ಶಬ್ದವು ಯಾವ ಮಾಧ್ಯಮ ಮೂಲಕ ಪ್ರಸಾರವಾಗುತ್ತದೆ? ಶಬ್ದ ಯಾವ ಮಾಧ್ಯಮ ಮೂಲಕ ಪ್ರಸಾರವಾಗುತ್ತದೆ, ಹರಡುತ್ತದೆ ಅಂತ ಪ್ರಶ್ನೆ. ಹಾಗಾದ್ರೆ ಇಲ್ಲಿ ಆಪ್ಷನ್ಸ್ ನೋಡ್ರಿ, ಅನಿಲ ಮಾತ್ರ, ಘನ ಮಾತ್ರ, ದ್ರವ ಮಾತ್ರ, ಘನ, ದ್ರವ, ಅನಿಲ ಅಂತ ಕೊಟ್ಟಿದ್ದಾನೆ 3. ಹಾಗಾದ್ರೆ ಸರಿಯಾದ ಉತ್ತರ 3ರಲ್ಲಿ ಶಬ್ದ ಪ್ರಸಾರವಾಗುತ್ತದೆ. ಸರಿಯಾದಂತ ಉತ್ತರ ಯಾವುದು ಅಂದ್ರೆ ಘನ, ದ್ರವ ಮತ್ತು ಅನಿಲ ಅಂತ ಹೇಳ್ತೇವೆ ನಾವು. ಹಾಗಾದ್ರೆ ನೆಕ್ಸ್ಟ್ ಕ್ವಶನ್ 28, CNG ಯ ವಿಸ್ತೃತ ರೂಪ. CNG ವಿಸ್ತೃತ ರೂಪ ಏನು ಅಂತಂದ್ರೆ ಕಂಪ್ರೆಸ್ಡ್ ನ್ಯಾಚುರಲ್ ಗ್ಯಾಸ್. ಸರಿಯಾದಂತ ಉತ್ತರ 2, ಆಪ್ಷನ್ಸ್ 2 ಏನಿದೆ ಅಲ್ಲ, ಕಂಪ್ರೆಸ್ಡ್ ನ್ಯಾಚುರಲ್ ಗ್ಯಾಸ್ ಅಂತ ಹೇಳ್ತೇವೆ. ಹಾಗಾದ್ರೆ ನೆಕ್ಸ್ಟ್ ಕ್ವಶನ್ ನೋಡಿ 29ನೇ ಪ್ರಶ್ನೆ ಯಾವ ರೀತಿ ಇದೆ ಅಂತಂದ್ರೆ, ಈ ಕೆಳಕಂಡವುಗಳಲ್ಲಿ ಯಾವ ಅನಿಲವನ್ನು ಸಸ್ಯಗಳು ಉಸಿರಾಡುತ್ತವೆ? ಸಸ್ಯಗಳು ಉಸಿರಾಡುವ ಅನಿಲ ಯಾವುದು ಅಂತ ಪ್ರಶ್ನೆ ಇದೆ. ಹಾಗಾದ್ರೆ ಸರಿಯಾದಂತ ಉತ್ತರ ಯಾವುದು ಅಂತಂದ್ರೆ ಆಮ್ಲಜನಕ ಸರಿಯಾಗಿರುವಂತ ಉತ್ತರ. ನೆಕ್ಸ್ಟ್ ಕ್ವಶನ್ ಬಂದ್ಬಿಟ್ಟು ಯಾವ ರೀತಿ ಇದೆ ಅಂತ ನೋಡಿ, ಈ ಕೆಳಗಿನವುಗಳಲ್ಲಿ ಯಾವುದು ಮರುಬಳಕೆ ಮಾಡಬಹುದಾದ ಶಕ್ತಿಯ ಮೂಲಕ್ಕೆ ಉದಾಹರಣೆ? ಅಂದ್ರೆ ಹೊಳ್ಳಿ ಯಾವುದನ್ನ ನಾವು ಮರುಬಳಕೆ ಮಾಡಬಹುದು ಅಂತ ಕೇಳಿದಾಗ ಇಲ್ಲಿ ಸೌರಶಕ್ತಿ ಅಂತ ಹೇಳ್ತೇವೆ. ಎಲ್ಲ ನಶಿಸಿ ಹೋಗ್ತಾವ, ಉಳಿದ ಸೌರಶಕ್ತಿ ಖಾಯಂ ಆಗಿರುವಂತದ್ದು. ಹೀಗಾಗಿ ಮರುಬಳಕೆ ಮಾಡಬಹುದಾದದ್ದು ಯಾವುದು ಅಂತಂದ್ರೆ ಸೌರಶಕ್ತಿ ಅಂತ ಹೇಳ್ತೀವಿ. ಹಾಗಾದ್ರೆ ಸ್ನೇಹಿತರೆ ನೆಕ್ಸ್ಟ್ ಕ್ವಶನ್ 31ನೇ ಪ್ರಶ್ನೆ ಯಾವ ರೀತಿ ಇದೆ ಅಂತಂದ್ರೆ ನೋಡಿ, ನಿಮಗೆ ನೇರವಾಗಿ ಉತ್ತರವನ್ನು ಕೊಡುವ ಸಲುವಾಗಿ ನಾನು ಸ್ವಲ್ಪ ಅತಿ ವೇಗವಾಗಿ ಹೇಳ್ತಾ ಇದ್ದೇನೆ. ಎಲ್ಲ ಉತ್ತರವನ್ನು ಸರಿಯಾದ ರೀತಿಯಲ್ಲಿ ಗಮನಿಸಿ. ಇಲ್ಲಿ ಸರಿಯಾದಂತ ನೆಕ್ಸ್ಟ್ ಕ್ವಶನ್ ಯಾವ ರೀತಿ ಇದೆ ಅಂತ ಅಬ್ಸರ್ವ್ ಮಾಡಿ. 31ನೇ ಪ್ರಶ್ನೆ ನೋಡಿ, ಜಡತ್ವದ ನಿಯಮ ಈ ಕೆಳಗಿನ ಯಾವುದರಲ್ಲಿ ಹೆಚ್ಚಾಗಿರುತ್ತದೆ? ಜಡತ್ವದ ನಿಯಮದ ಮೇಲೆ ಪ್ರಶ್ನೆಯನ್ನು ಕೇಳಿರುವಂತದ್ದು. ಹಾಗಾದ್ರೆ ಜಡತ್ವದ ನಿಯಮ ಈ ಕೆಳಗಿನ ಯಾವುದರಲ್ಲಿ ಹೆಚ್ಚಾಗಿರುತ್ತದೆ ಅಂತಂದ್ರೆ ಲಾರಿಯಲ್ಲಿ ಜಡತ್ವದ ನಿಯಮ ಹೆಚ್ಚಾಗಿರುತ್ತದೆ ಅಂತ ಹೇಳ್ತೇವೆ.
ಹಾಗಾದ್ರೆ ನೆಕ್ಸ್ಟ್ ಕ್ವಶನ್ 32 ನೋಡ್ರಿ ಇಲ್ಲಿ. ಅಪಾರ APAAR ಸ್ವಯಂ ಚಾಲಿತ ಶಾಶ್ವತ ಶೈಕ್ಷಣಿಕ ಖಾತೆ ನೋಂದಣಿ ಅಂತ ಹೇಳ್ತೇವೆ. ಐಡಿಯು ಇದಕ್ಕೆ ಸಂಬಂಧಿಸಿ ಅಂದ್ರೆ ಈ ಕೆಳಗಿನ ಯಾವುದಕ್ಕೆ ಸಂಬಂಧಿಸಿದೆ ಅಂತ ಕ್ವಶನ್ ಇದೆ. ಅದು ಯಾವ್ದಕ್ಕಾದ್ರೆ ಒಂದು ದೇಶ ಒಂದು ವಿದ್ಯಾರ್ಥಿ, ಒಂದು ದೇಶ ಒಂದು ವಿದ್ಯಾರ್ಥಿ, ಒನ್ ನೇಷನ್ ಒನ್ ಸ್ಟೂಡೆಂಟ್ ಅಂತ ಇದೆಯಲ್ಲ, ಅದಕ್ಕೆ ಸರಿಯಾದಂತ ಉತ್ತರ ಸ್ನೇಹಿತರೆ. ನೆಕ್ಸ್ಟ್ ಸರಿಯಾದಂತ ಉತ್ತರ ಯಾವುದು ಅಂತಂದ್ರೆ ನೆಕ್ಸ್ಟ್ ಕ್ವಶನ್ ಯಾವುದು ಅಂತಂದ್ರೆ ಚಾಂಪಿಯನ್ಸ್ ಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಯನ್ನು ಗಮನಿಸಿ. ಹಾಗಾದ್ರೆ ಸರಿಯಾದಂತ ಉತ್ತರ ಯಾವುದು ಅಂತಂದ್ರೆ ಆಪ್ಷನ್ಸ್ 3 ಏನಿದೆ ನೋಡಿ, ಎ ಮತ್ತು ಬಿ ಮಾತ್ರ ಸರಿ. ಹಾಗಾದ್ರೆ ಸಿ ತಪ್ಪಾಗಿರುವಂತದ್ದು ಸ್ನೇಹಿತರೆ. ನೆಕ್ಸ್ಟ್ ಕ್ವಶನ್ 34ನೇ ಕ್ವಶನ್ ಯಾವ ರೀತಿ ಇದೆ ಅಂತಂದ್ರೆ ಡಾಕ್ಟರ್ ಪ್ರಿಮ್ರೋಸ್ ರವರು 1842ರಲ್ಲಿ ಕರ್ನಾಟಕದ ರಾಯಚೂರು ಜಿಲ್ಲೆಯ ಲಿಂಗಸೂರಿನಲ್ಲಿ ಸಂಶೋಧಿಸಿದ ವಸ್ತುಗಳ. ಹಾಗಾದ್ರೆ ಇವರು ಯಾರು? ಡಾಕ್ಟರ್ ಪ್ರಿಮ್ರೋಸ್ ರವರು ಕರ್ನಾಟಕದ ನಮ್ಮ ರಾಯಚೂರಿನ ಲಿಂಗಸೂರಿನಲ್ಲಿ ಕೆಲವು ವಸ್ತುಗಳನ್ನು ಸಂಶೋಧನೆ ಮಾಡಿದ್ದಾರೆ. ಹಾಗಾದ್ರೆ ಅವು ಯಾವುವು ಅಂತ ಪ್ರಶ್ನೆ. ಹಾಗಾದ್ರೆ ಸರಿಯಾದಂತ ಉತ್ತರ ಯಾವುದು ಅಂದ್ರೆ ಕಲ್ಲಿನ ಚಾಕು ಮತ್ತು ಬಾಣದ ಮೊನೆ. ಅಂತ ಹೇಳ್ತೇವೆ, ಇದು ಸರಿಯಾಗಿರುವಂತ ಉತ್ತರ. ಹಾಗಾದ್ರೆ ನೆಕ್ಸ್ಟ್ ಕ್ವಶನ್ 35ನೇ ಪ್ರಶ್ನೆ ಯಾವ ರೀತಿ ಇದೆ ಅಂತಂದ್ರೆ ಭಾರತದಲ್ಲಿನ ಕೃಷಿ ವಲಯದಲ್ಲಿನ ನಿರುದ್ಯೋಗದ ಸರಪು. ಅಂದ್ರೆ ಪ್ರಸ್ತುತ ನಮ್ಮ ಭಾರತದಲ್ಲಿನ ಕೃಷಿ ವಲಯದೊಳಗ ನಿರುದ್ಯೋಗ ಯಾವ ಸ್ವರೂಪಿನಲ್ಲಿದೆ ಅಂತ ಪ್ರಶ್ನೆ ಇದೆ. ಇಲ್ಲಿ ಏನು ಋತುಮಾನ, ಮರೆಮಾಚಿದ, ಆವರ್ತಕ, ಘರ್ಷಣಾತ್ಮಕ ಅಂತೇಳಿ ಆಪ್ಷನ್ಸ್ ಕೊಟ್ಟಿದ್ದಾರೆ. ಹಾಗಾದ್ರೆ ಸರಿಯಾದಂತ ಉತ್ತರ ಯಾವುದು ಅಂತಂದ್ರೆ ಎ ಮತ್ತು ಬಿ ಸರಿಯಾಗಿರುವಂತ ಉತ್ತರ ಸ್ನೇಹಿತರೆ. ಹಾಗಾದ್ರೆ ನೆಕ್ಸ್ಟ್ ಕ್ವಶನ್ಸ್ ಯಾವ ರೀತಿ ಇದೆ ನೋಡ್ಬಿಡಿ. ಕ್ವಶನ್ ನಂಬರ್ 36, ಕ್ವಶನ್ ನಂಬರ್ 36ನೇ ಕ್ವಶನ್ ಯಾವ ರೀತಿ ಇದೆ ಅಂತಂದ್ರೆ ಸಂವಿಧಾನದ ಯಾವ ತಿದ್ದುಪಡಿಗೆ ಅನುಗುಣವಾಗಿ ಕರ್ನಾಟಕ ಪಂಚಾಯತ್ ರಾಜ್ ಕಾಯ್ದೆ 1993 ಜಾರಿಗೆ ಬಂದಿದೆ ಅಂತ ಹೇಳ್ತೇವೆ. ಕರ್ನಾಟಕ ಪಂಚಾಯತ್ ರಾಜ್ ಕಾಯ್ದೆ 1993 ಜಾರಿಗೆ ಬಂದಿದೆ ಅಂತ ನೋಡಿದಾಗ ಸರಿಯಾದಂತ ಉತ್ತರ ಯಾವ್ದಂತಂದ್ರೆ ಆಪ್ಷನ್ಸ್ 3 73ನೇ ತಿದ್ದುಪಡಿ ಅಂತ ಹೇಳ್ತೇವೆ. ಎಷ್ಟನೇ ತಿದ್ದುಪಡಿ? 73ನೇ ತಿದ್ದುಪಡಿ. ನೆಕ್ಸ್ಟ್ ಕ್ವಶನ್ ನಂಬರ್ 37 ನೋಡಿದಾಗ ಅದು ಸ್ವಲ್ಪ ಗೊಂದಲ ಇರೋದ್ರಿಂದ ಪ್ರಶ್ನೆ ಉತ್ತರವನ್ನು ಕೊಡುವುದು ನಾವು ಕೈ ಬಿಟ್ಟಿದ್ದೇವೆ. ಹಾಗಾದ್ರೆ ನೇರವಾಗಿ ಕ್ವಶನ್ ನಂಬರ್ 38ಗೆ ಹೋಗೋಣ. 38 ಕ್ವಶನ್ ನೋಡಿದಾಗ ನೋಡ್ರಿ, ಕ್ವಶನ್ ನಂಬರ್ 11 ವುಮನ್ ಯೋಜನೆ ಇದಕ್ಕೆ ಇವರಿಗೆ ಸಂಬಂಧಿಸಿದೆ ಅಂತ ಹೇಳ್ತೇವೆ ನಾವು. ಹಾಗಾದ್ರೆ ಸರಿಯಾದಂತ ಉತ್ತರ ಯಾವ್ದು ಅಂದ್ರೆ ಮಹಿಳಾ ಉದ್ಯಮಿಗಳು ಅಂತಿದೆ. ಮಹಿಳಾ ಉದ್ಯಮಿಗಳು ಸರಿಯಾದಂತ ಉತ್ತರ ಸ್ನೇಹಿತರೆ. ಹಾಗಾದ್ರೆ ನೆಕ್ಸ್ಟ್ ಬಂದ್ಬಿಟ್ಟು 40ನೇ ಪ್ರಶ್ನೆಯನ್ನ ನೋಡಿ. ಆಯಾ ರೇಟ್ ಎಂಬುದು ಡ್ಯಾಶರ ತಳಿ ವಿಧವಾಗಿದೆ. ಅಂದ್ರೆ ಇಲ್ಲಿ ಗೋಧಿ, ಬಟಾಣಿ, ಜೋಳ, ಅಕ್ಕಿ ಅಂತ ಕೊಟ್ಟಿದ್ದಾರೆ. ಈ ಆಯಾ ರೇಟ್ ಎಂಬುದು ಯಾವುದಕ್ಕೆ ಸಂಬಂಧಿಸಿದೆ, ಯಾವುದರ ತಳಿ ಆಗಿದೆ ಅಂತ ನೋಡಿದಾಗ ಸರಿಯಾದಂತ ಉತ್ತರ ಅಕ್ಕಿ ಅಂತ ಹೇಳ್ತೇವೆ ಸ್ನೇಹಿತರೆ. ಸರಿಯಾದಂತ ಉತ್ತರ ಯಾವುದು ಅಂತಂದ್ರೆ ಅಕ್ಕಿ, ರೈಸ್. ಹಾಗಾದ್ರೆ ನೆಕ್ಸ್ಟ್ ಕ್ವಶನ್ ಅಂದ್ರೆ 41ನೇ ಪ್ರಶ್ನೆ ಯಾವ ರೀತಿ ಇದೆ ಅಂತಂದ್ರೆ ನೋಡಿ, ರೈತವಾರಿ ಪದ್ಧತಿಯನ್ನು ಪರಿಚಯಿಸಿದ ರಾಜ್ಯ ಯಾವುದು ಅಂತಂದ್ರೆ ತಮಿಳುನಾಡು. ನೇರವಾಗಿ ಉತ್ತರ ಹೇಳ್ತಾ ಇದ್ದೇನೆ, ತಮಿಳುನಾಡು. ಇಲ್ಲಿ ಆಪ್ಷನ್ಸ್ ಅಲ್ಲಿ ಮಧ್ಯಪ್ರದೇಶ ಇದೆ, ಕರ್ನಾಟಕ ಇದೆ, ಆಂಧ್ರ ಪ್ರದೇಶ ಇದೆ. ಹಾಗಾದ್ರೆ ಸರಿಯಾದಂತ ಉತ್ತರ ಯಾವುದು? ಒಂದೇ ಇದೆ, ತಮಿಳುನಾಡು. ನೆಕ್ಸ್ಟ್ ಕ್ವಶನ್ ನಂಬರ್ 42, ಜುಲೈ 2024ರಲ್ಲಿ ನಮ್ಮ ಮೆಟ್ರೋದ ಯಾವ ಹೆಸರಿನ ಟನಲ್ ಬೋರಿಂಗ್ ಮಷಿನ್ TBM 308 ಅಥವಾ 308 ಮೀಟರ್ಗಳಷ್ಟು ಸುರಂಗ ಕೊರೆಯುವ ಮೂಲಕ ನೂತನ ದಾಖಲೆ ಬರೆಯಿತು ನಮ್ಮ ಮೆಟ್ರೋ, ಬೆಂಗಳೂರಿನಲ್ಲಿರುವಂತ ನಮ್ಮ ಮೆಟ್ರೋ. ಹಾಗಾದ್ರೆ ಆ ಸರಿಯಾದಂತ ಉತ್ತರ ಯಾವ್ದಂತಂದ್ರೆ TBM ತುಂಗಾ ಅಂತ ಹೇಳ್ತೇವೆ ನಾವು. ಯಾವ್ದ್ರಿ? TBM ತುಂಗಾ ಸರಿಯಾದಂತ ಉತ್ತರ. ನೆಕ್ಸ್ಟ್ ಕ್ವಶನ್ 43, 43ನೇ ಕ್ವಶನ್ ಯಾವ ರೀತಿ ಇದೆ ಅಂತಂದ್ರೆ ಡೈರೆಕ್ಟರ್ ಜನರಲ್ ಮೆಡಿಕಲ್ ಸರ್ವಿಸಸ್ ಆರ್ಮಿ, ಡೈರೆಕ್ಟರ್ ಜನರಲ್ ಮೆಡಿಕಲ್ ಸರ್ವಿಸಸ್ ಬ್ರಾಕೆಟ್ ಒಳಗಿದೆ ನೋಡಿ, ಆರ್ಮಿ ಅಂತೇಳಿ ಹುದ್ದೆಗೇರಿದ ಪ್ರಥಮ ಮಹಿಳೆ ಯಾರು ಅಂತಂದ್ರೆ ಲೆಫ್ಟಿನೆಂಟ್ ಜನರಲ್ ಸಾಧನಾ ಸಕ್ಸೇನಾ ನಾಯರ್ ಅಂತ ಇದೆ. ಸರಿಯಾದಂತ ಉತ್ತರ ಯಾವುದು ಅಂದ್ರೆ ಲೆಫ್ಟಿನೆಂಟ್ ಜನರಲ್ ಸಾಧನಾ ಸಕ್ಸೇನಾ ನಾಯರ್. ಇದು ಸರಿಯಾಗಿರುವಂತಹ ಉತ್ತರ ಸ್ನೇಹಿತರೆ. ಹಾಗಾದ್ರೆ ನೆಕ್ಸ್ಟ್ ಕ್ವಶನ್ ನಂಬರ್ 44, ಜುಲೈ 2024ರಲ್ಲಿ ನಿಕೋಲಾಸ್ ಮಡುರೋರವರನ್ನು ಈ ಕೆಳಗಿನ ಯಾವ ರಾಷ್ಟ್ರದಲ್ಲಿ ಜರುಗಿದ ರಾಷ್ಟ್ರಪತಿ ಚುನಾವಣೆ ವಿಜೇತರೆಂದು ಗುರುತಿಸಲಾಗಿದೆ? ಯಾವ ರಾಷ್ಟ್ರದ ರಾಷ್ಟ್ರಪತಿ ಎಂದು ಗುರುತಿಸಲಾಗಿದೆ ಅಂತ ಇದೆ. ಹಾಗಾದ್ರೆ ಸರಿಯಾದಂತ ಉತ್ತರ ಯಾವ್ದಂತಂದ್ರೆ ಆ ರಾಷ್ಟ್ರವನ್ನು ಪರಿಗಣಿಸಿದಾಗ ವೆನಿಜುವೆಲಾ ರಾಷ್ಟ್ರ ಅಂತ ಹೇಳ್ತೇವ್ರಿ ನಾವು. ವೆನಿಜುವೆಲಾ
ರಾಷ್ಟ್ರ. ನೆಕ್ಸ್ಟ್ ಕ್ವಶನ್ ನಂಬರ್ 45. ಎಲ್ಲಾ ಗರ್ಭಿಣಿ ಮಹಿಳೆಯರು ಮತ್ತು ಮಕ್ಕಳಿಗೆ ಯೂನಿವರ್ಸಲ್ ಇಮ್ಯುನೈಸೇಷನ್ ಪ್ರೋಗ್ರಾಮ್ UIP ಇಲ್ಲಿದೆ ನೋಡಿ. UIP ಅಡಿ ನೀಡಲಾಗುವ ಲಸಿಕೆಗಳ ವಿವರವನ್ನು ಡಿಜಿಟಲೀಕರಣ ಮಾಡಲು ರಾಷ್ಟ್ರೀಯ ಆರೋಗ್ಯ ಪ್ರಾಧಿಕಾರವು ಯಾವ ಪ್ಲಾಟ್ಫಾರ್ಮ್ ಅನ್ನು ಜಾರಿಗೆ ತರಲು ಯೋಜಿಸಿದೆ? ಹಾಗಾದ್ರೆ ಸರಿಯಾದಂತ ಉತ್ತರ ಯಾವ್ದು? ಯು ವಿನ್ ಅಂತ ಹೇಳ್ತೇವೆ ನಾವು. ಸರಿಯಾಗಿರುವಂತ ಉತ್ತರ ವಿನ್. ಹಾಗಾದ್ರೆ ನೆಕ್ಸ್ಟ್ ಕ್ವಶನ್ ನಂಬರ್ 46. ಕ್ವಶನ್ ನಂಬರ್ 46 ಯಾವ ರೀತಿ ಇದೆ ಅಂತ ನೋಡಿ ಸ್ನೇಹಿತರೆ. ನೋಡಿ, 18ನೇ ಲೋಕಸಭೆಯ ಹಂಗಾಮಿ ಸಭಾಪತಿ ಅಥವಾ ಪ್ರೋಟಮ್ ಸ್ಪೀಕರ್ ಯಾರಾಗಿದ್ದರು ಅಥವಾ ತಾತ್ಕಾಲಿಕ ಸಭಾಪತಿ ಯಾರಾಗಿದ್ದರು ಅಂತಿದೆ. ಯಾರು ಅಂದ್ರೆ ಭರ್ತೃಹರಿ ಮಹತಾಬ್ ಅಂತ ಇದೆಲ್ಲ ಸರಿಯಾದಂತ ಉತ್ತರ. ಭರ್ತೃಹರಿ ಮಹತಾಬ್ 18ನೇ ಅಂದ್ರೆ ಈಗೇನ್ ಪ್ರಸ್ತುತ ಇದೆಯಲ್ಲ ಈ ಲೋಕಸಭೆಯ ಹಂಗಾಮಿ ಅಥವಾ ಪ್ರೋಟಮ್ ಸ್ಪೀಕರ್ ಆಗಿದ್ರು ಅಂತ ಹೇಳ್ತೇವೆ. ನೆಕ್ಸ್ಟ್, ಭಾರತ ಸಂವಿಧಾನದ ಕೆಳಗಿನ ವಿಧಿಗಳಲ್ಲಿ ಯಾವುದು ವಿಧಾನ ಪರಿಷತ್ತಿನ ರಚನೆ ಅಥವಾ ರದ್ದತಿಯನ್ನು ಕುರಿತು ವಿವರಿಸುತ್ತದೆ? ಅಂದ್ರೆ ಒಂದು ರಾಜ್ಯದಲ್ಲಿ ವಿಧಾನ ಪರಿಷತ್ ರಚನೆ ಮಾಡಬೇಕಾದ್ರೆ ರದ್ದುಗೊಳಿಸಬೇಕಾದ್ರೆ ಯಾವ ವಿಧಿಯ ಅನುಸಾರವಾಗಿ ಮಾಡಲಾಗುತ್ತದೆ ಅಂತ ಪ್ರಶ್ನೆ. ಸರಿಯಾದಂತ ಉತ್ತರ ಅಂದ್ರೆ ವಿಧಿ 169. ಆಪ್ಷನ್ಸ್ ಒಂದೇನಿದೆಯಲ್ಲ 169 ಸರಿಯಾಗಿರುವಂತ ಉತ್ತರ ಸ್ನೇಹಿತರೆ. ನೆಕ್ಸ್ಟ್ ಕ್ವಶನ್ ನಂಬರ್ 48. ಈ ಕೆಳಗಿನವರಲ್ಲಿ ಯಾರು ರಾಜ್ಯಗಳ ಪುನರ್ರಚನೆಯ JVP ಸಮಿತಿ ಅಧ್ಯಕ್ಷರಾಗಿದ್ದರು ಅಂತ ಕ್ವಶನ್ಸ್ ಇದೆ. JVP ಸಮಿತಿ ಅಧ್ಯಕ್ಷರು ಯಾರಾಗಿದ್ದರು ಅಂದ್ರೆ ಸರಿಯಾದಂತ ಉತ್ತರ ಯಾವ್ದಾದ್ರೆ ಅದು ಅಧ್ಯಕ್ಷರನ್ನು ಹೊಂದಿರಲಿಲ್ಲ. ಯಾಕಂದ್ರೆ 3 ಸದಸ್ಯ ಸಮಿತಿ ಅಂತ ಹೇಳ್ತೀವಿ, ಯಾರು ಕೂಡ ಅಲ್ಲಿ ಅಧ್ಯಕ್ಷರಿರ್ಲಿಲ್ಲ. ಎಲ್ಲಾ ಸಮಾನ ಮನಸ್ಥಿತಿಯವರು ಇರೋದ್ರಿಂದ ಅದಕ್ಕೆ ಅಧ್ಯಕ್ಷರು ಅಂತ ನೇಮಕ ಮಾಡಿರೋಲ್ಲ. ಹೀಗಾಗಿ ಸರಿಯಾದಂತ ಉತ್ತರ ಯಾವ್ರೆ ಅದು ಅಧ್ಯಕ್ಷರನ್ನು ಹೊಂದಿರಲಿಲ್ಲ ಅಂತ ಹೇಳ್ತೀವಿ ಸ್ನೇಹಿತರು. ಹಾಗಾದ್ರೆ ನೆಕ್ಸ್ಟ್ ಕ್ವಶನ್ ನಂಬರ್ 49. ಆಕಸ್ಮಿಕ ಅಣು ವಿಕಿರಣ ಸೋರಿಕೆಯಿಂದಾಗಿ ನೋಡ್ರಿ, ಆಕಸ್ಮಿಕ ಅಣು ವಿಕಿರಣ ಸೋರಿಕೆಯಿಂದಾಗಿ ದುರಂತಕ್ಕೆ ಈ ಕೆಳಗಿನವರಲ್ಲಿ ಯಾವುದು ಉದಾಹರಣೆಯಾಗಿದೆ ಅಂತ ನೋಡಿದಾಗ ಸರಿಯಾದಂತ ಉತ್ತರ ಯಾವುದು ಅಂತಂದ್ರೆ ಭೂಪಾಲ ದುರಂತ ಅಂತ ಹೇಳ್ತೇವೆ ನಾವು. ಯಾವ್ದ್ರೆ ಭೂಪಾಲ ದುರಂತ ಅಂತ ಹೇಳ್ತೇವೆ. ನೆಕ್ಸ್ಟ್ ಕ್ವಶನ್ ಬಂದ್ಬಿಟ್ಟು ಸರಿ ಹೊಂದಿಕೆ ಇಲ್ಲದ ಜೋಡಿಯನ್ನು ಗುರುತಿಸಿ. ನೋಡಿ ಕ್ವಶನ್ ನಂಬರ್ 50. ಸರಿ ಯಾವ್ದು ಹೊಂದಿಲ್ಲ ಆ ಜೋಡಿಯನ್ನು ಗುರುತಿಸಿ ಅಂತ ಕ್ವಶನ್ಸ್ ಇದೆ. ಅಲ್ಲಿ ಸರಿಯಾದಂತ ಉತ್ತರ ಯಾವುದು ಅಂದ್ರೆ ಡಾಪ್ಸನ್ ಘಟಕಗಳು ಹಸಿರು ಮನೆ ಅನಿಲಗಳ ಅಳತೆ ಮಾಪನ ಇದು ಸರಿಯಾಗಿಲ್ಲದ ಜೋಡಿ ಅಂತ ಹೇಳ್ತೇವೆ ನಾವು ಸ್ನೇಹಿತರೆ. ಹಾಗಾದ್ರೆ ನೆಕ್ಸ್ಟ್ ಕ್ವಶನ್ ನಂಬರ್ 51. ನಗಾರೌನೋ ಕರಬಾಖ್ ವಲಯದ ಸಂಘರ್ಷ ಯಾವ ದೇಶಗಳ ನಡುವಿದೆ? ನೋಡ್ರಿ, ನಗಾರೌನೋ ಕರಬಾಖ್ ವಲಯದ ಸಂಘರ್ಷ ಯಾವ ದೇಶಗಳ ನಡುವಿದೆ ಅಂತ ನೋಡಿದಾಗ ಸರಿಯಾದಂತ ಉತ್ತರ ಅಜರ್ಬೈಜಾನ್ ಮತ್ತು ಅರ್ಮೇನಿಯಾ ಅಂತ ಹೇಳ್ತೇವೆ. ಆಪ್ಷನ್ಸ್ 1 ಏನಿದೆಯಲ್ಲ ಅದು ಸರಿಯಾದಂತ ಉತ್ತರ ಅಜರ್ಬೈಜಾನ್ ಮತ್ತು ಅರ್ಮೇನಿಯಾ. ನೆಕ್ಸ್ಟ್ ಕ್ವಶನ್ 51ನೇ ಪ್ರಶ್ನೆ ಯಾವ ರೀತಿ ಇದೆ ಅಂತ ನೋಡ್ಬಿಡೋಣ ಸ್ನೇಹಿತರೆ. 52ನೇ ಕ್ವಶನ್. ಈ ಕೆಳಗಿನ ಯಾವ ಹೇಳಿಕೆಯು ಸರಿ ಇಲ್ಲ? ಯಾವ ಹೇಳಿಕೆಯು ಸರಿ ಇಲ್ಲ ಅಂತಂದ 4 ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅದರಲ್ಲಿ ಸರಿ ಇಲ್ಲದಂತ ಹೇಳಿಕೆ ಯಾವುದು ಅಂತಂದ್ರೆ ಭಾರತ ಪ್ರಪಂಚದಲ್ಲಿಯೇ ನೋಡ್ರಿ, ಭಾರತ ಪ್ರಪಂಚದಲ್ಲಿಯೇ ಅತಿ ಹೆಚ್ಚು ಚಿನ್ನ ಉತ್ಪಾದಿಸುವ ರಾಷ್ಟ್ರ. ಇದು ಹೇಳಿಕೆ ಸರಿ ಇಲ್ಲ ಅಂತ ಇದೆ. ಹಾಗಾದ್ರೆ ಈ ಕೆಳಗಿನ 3 ಹೇಳಿಕೆಯು ಸರಿ ಇದಾವೆ ಅಂತಂದ ಅರ್ಥ, ಅದು ಮೇಲಿಂದ ಸರಿ ಇಲ್ಲ ಅಂತ ಇದೆ. ಹಾಗಾದ್ರೆ ನೆಕ್ಸ್ಟ್ ಕ್ವಶನ್ ನಂಬರ್ 53 ಕ್ವಶನ್ಸ್ ಏನಿದೆ ನೋಡಿ. ಭಾರತ ನದಿಗಳಿಗೆ ಸಂಬಂಧಿಸಿದಂತೆ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಕೃಷ್ಣಾ ನದಿಯು ಪರ್ಯಾಯ ದ್ವೀಪ ಭಾರತದಲ್ಲಿ ಪೂರ್ವಕ್ಕೆ ಹರಿಯುವ 2ನೇ ಅತಿ ದೊಡ್ಡ ನದಿಯಾಗಿದೆ. ಕೃಷ್ಣಾ ನದಿಯು ಪರ್ಯಾಯ ದ್ವೀಪ ಭಾರತದಲ್ಲಿ ಪೂರ್ವಕ್ಕೆ ಹರಿಯುವ 2ನೇ ಅತಿ ದೊಡ್ಡ ನದಿ. ಹಾಗಾದ್ರೆ ಬಿ ಏನಿದೆ? ತಪತಿ ನದಿಯು ಪರ್ಯಾಯ ದ್ವೀಪ ಭಾರತದಲ್ಲಿ ಪಶ್ಚಿಮಕ್ಕೆ ಹರಿಯುವ 2ನೇ ಅತಿ ದೊಡ್ಡ ನದಿ ಅಂತಿದೆ. ಹಾಗಾದ್ರೆ ಸರಿಯಾದಂತ ಉತ್ತರ ಯಾವುದು ಅಂತಂದ್ರೆ ಎ ಮತ್ತು ಬಿ ಎರಡು ಕೂಡ ಸರಿಯಾಗಿರುವಂತದ್ದು ಇದೆ ಸ್ನೇಹಿತರೆ. ಹಾಗಾದ್ರೆ ನೆಕ್ಸ್ಟ್ ಕ್ವಶನ್ ನಂಬರ್ 54. ಅವುಗಳ ಭೌಗೋಳಿಕ ವಿಸ್ತೀರ್ಣಕ್ಕೆ ಅನುಗುಣವಾಗಿ ಇಳಿಕೆ ಕ್ರಮಾನುಗತದಲ್ಲಿರುವ ಗುಂಪನ್ನು ಬರೆಯಿರಿ. ಭೌಗೋಳಿಕ ವಿಸ್ತೀರ್ಣವನ್ನು ಗಮನಿಸಬೇಕು, ಇಳಿಕೆ ಕ್ರಮದಲ್ಲಿ ಅದನ್ನ ಗುರುತಿಸಬೇಕು. ಹಾಗಾದ್ರೆ ಅಲ್ಲಿ ಸರಿಯಾದಂತ ಉತ್ತರ ಭೌಗೋಳಿಕ ವಿಸ್ತೀರ್ಣವನ್ನು ಪರಿಗಣಿಸಿದಾಗ ಸರಿಯಾದಂತ ಉತ್ತರ ಯಾವುದು ಅಂತಂದ್ರೆ ರಾಜಸ್ಥಾನ್, ಮಧ್ಯಪ್ರದೇಶ್, ಮಹಾರಾಷ್ಟ್ರ ಮತ್ತು ಉತ್ತರ ಪ್ರದೇಶ್. ರಾಜಸ್ಥಾನ್, ಮಧ್ಯಪ್ರದೇಶ್, ಮಹಾರಾಷ್ಟ್ರ ಮತ್ತು ಉತ್ತರ ಪ್ರದೇಶ ಸರಿಯಾಗಿರುವಂತದ್ದು ಅಂತ ಹೇಳ್ತೀವಿ. ನೆಕ್ಸ್ಟ್ ಕ್ವಶನ್ ನಂಬರ್ 55 ಸ್ನೇಹಿತರೆ. ಕರ್ನಾಟಕದಲ್ಲಿ
ಪರ್ವತ ಪ್ರದೇಶಗಳ ಕಣಿವೆಗಳಲ್ಲಿ ಹರಿಯುವ ಝರಿ ತೊರೆಗಳ ಅಂಚಿನಲ್ಲಿ ಬೆಳೆಯುವ ವಿಶೇಷವಾದ ಕಾಡುಗಳನ್ನು ಡ್ಯಾಶ್ ಎನ್ನುವರು ಏನೆಂದು ಕರೆಯುತ್ತಾರೆ ಅಂದ್ರೆ ಸರಿಯಾದ ಉತ್ತರ ಶೋಲಾ ಕಾಡುಗಳು ಅಂತ ಕರೀತಾರೆ. ಏನಂತ ಕರೀತಾರೆ? ಶೋಲಾ ಕಾಡುಗಳು. ಹಾಗಾದ್ರೆ ನೆಕ್ಸ್ಟ್ ಕ್ವಶನ್ ನಂಬರ್ 56 ಯಾವ ರೀತಿ ಇದೆ ಅಂತಂದ್ರೆ ಇಲ್ಲಿ ನೋಡ್ರಿ, ಎ ಮತ್ತು ಬಿ ಅಂತ ಎ ಬಿ ಕೊಟ್ಟಿದ್ದಾರೆ. ಎರಡು ಪಾರ್ಟ್ ಆನ್ ಮಾಡಿದರೆ ಇಲ್ಲಿ ಒಳಗ್ರಹಗಳು, ಹೊರಗ್ರಹಗಳು, ನಕ್ಷತ್ರ ಪುಂಜ, ಭೂಮಿಯ ಉಪಗ್ರಹ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಶನಿ, ಚಂದ್ರ, ಭೂಮಿ, ಓರಿಯನ್ ಅಂತ ಹೇಳಿ ಕೊಟ್ಟಿದ್ದಾರೆ. ಇದರಲ್ಲಿ ಸರಿಯಾಗಿರುವಂತದ್ದು ಹೊಂದಿಸಿ ಬರೆಯಿರಿ ಅಂತ ಕೊಟ್ಟಿದ್ದಾರೆ. ಹಾಗಾದ್ರೆ ಯಾವುದಕ್ಕೆ ಹೊಂದುತ್ತದೆ ಅಂತ ನೋಡಿದಾಗ ಇಲ್ಲಿ 2 ಏನಿದೆ ನೋಡ್ರಿ, 2 ಇದು ಸರಿಯಾಗಿ ಹೊಂದಾಣಿಕೆಯಾಗುವಂತದ್ದು ಇದೆ. ಹಾಗಾದ್ರೆ ನೆಕ್ಸ್ಟ್ ಕ್ವಶನ್ಸ್ ಬಂದ್ಬಿಟ್ಟು 57ನೇ ಪ್ರಶ್ನೆ ಯಾವ ರೀತಿ ಇದೆ ಅಂತ ಒಂದ್ಸಲ ನೋಡ್ಬಿಡಿ ಸ್ನೇಹಿತರೆ. ಇಲ್ಲಿ ಕ್ವಶನ್ ನಂಬರ್ 57. ಈ ಕೆಳಗಿನವುಗಳಿಂದ ಹೊಂದಿಕೆಯಾಗುವ ಜೋಡಿಗಳನ್ನು ಗುರುತಿಸಿ. ಅಂದ್ರೆ ಸರಿಯಾಗಿ ಹೊಂದಿಕೆ ಆಗುವ ಜೋಡಿಗಳನ್ನು ಗುರುತಿಸಿ. ಮತ್ತೆ ಕೆಳಗಡೆ ಹೇಳಿಕೆಗಳನ್ನ, ಆಯ್ಕೆಗಳನ್ನ ಕೊಟ್ಟಿದ್ದಾರೆ. ಸರಿಯಾಗಿ ಇರುವಂತಹ ಉತ್ತರವನ್ನು ಆರಿಸಿರಿ ಅಂತೇಳಿ. ಹಾಗಾದ್ರೆ ಸರಿ ಉತ್ತರ ಯಾವುದು ಅಂತ ಕೇಳಿದಾಗ ABD ಮಾತ್ರ ಇಲ್ಲಿದೆ ನೋಡಿ, 4ನೇದು ABD ಮಾತ್ರ ಸರಿಯಾಗಿರುವಂತಹ ಉತ್ತರ ಸ್ನೇಹಿತರೆ. ಉಳಿದಿದ್ದು ಅದರಲ್ಲಿ ಸಿ ಸರಿ ಇಲ್ಲ ಅಂತ ಅದ್ರ ಅರ್ಥ. ಹಾಗಾದ್ರೆ ನೆಕ್ಸ್ಟ್ ಕ್ವಶನ್ ನಂಬರ್ 58. ಭಾರತದ ಪಶ್ಚಿಮ ಕರಾವಳಿಯಲ್ಲಿ ಕಂಡುಬರುವ ಸರೋವರಗಳು ಯಾವುವು? ಭಾರತದ ಪಶ್ಚಿಮ ಕರಾವಳಿಯಲ್ಲಿ ಕಂಡುಬರುವ ಸರೋವರಗಳು ಯಾವುವು ಅಂತ ಕೇಳಿದಾಗ ಅಲ್ಲಿ ಸರಿಯಾದಂತ ಉತ್ತರ ಯಾವ್ದಾರ ಸಿ ಮಾತ್ರ ಅಂದ್ರೆ ಸಾಂಬಾರ್ ಸರೋವರ ಮಾತ್ರ ಪಶ್ಚಿಮ ಕರಾವಳಿಯಲ್ಲಿ ಕಂಡು ಬರುವ ಸರೋವರವಾಗಿದೆ. ಹಾಗಾದ್ರೆ ನೆಕ್ಸ್ಟ್ ಕ್ವಶನ್ ನಂಬರ್ 59. DDT ಅಣುವಿನಲ್ಲಿರುವ ಕ್ಲೋರಿನ್ ಪರಮಾಣುಗಳ ಸಂಖ್ಯೆ. ಇದು ನೋಡ್ರಿ, DDT ಅಣುವಿನಲ್ಲಿರುವಂತ ಕ್ಲೋರಿನ್ ಪರಮಾಣುಗಳ ಸಂಖ್ಯೆ ಎಷ್ಟು ಅಂತ ಪ್ರಶ್ನೆಯನ್ನು ಕೇಳಿರುವಂತದ್ದು. ಹಾಗಾದ್ರೆ ಎಷ್ಟು ಅಂತ ಕೇಳಿದಾಗ ಇಲ್ಲಿ ಸರಿಯಾದ ಉತ್ತರ ಯಾವುದು? 2. ಸರಿಯಾದ ಉತ್ತರ 2. ಕ್ಲೋರಿನ್ ಪರಮಾಣುಗಳ ಸಂಖ್ಯೆ ಎಷ್ಟು ಅಂದ್ರೆ 2 ಅಂತ ಹೇಳ್ತೇವೆ ನಾವು. ಹಾಗಾದ್ರೆ ಇಲ್ಲಿ ಆಪ್ಷನ್ಸ್ 1 ಏನಿದೆಯಲ್ಲ 2 ಅಂತ ಬರ್ದಿಲ್ಲ, ಅದು ಸರಿಯಾಗಿರುವಂತ ಉತ್ತರ. ಹಾಗಾದ್ರೆ ನೆಕ್ಸ್ಟ್ ಕ್ವಶನ್ 60ನೇ ಕ್ವಶನ್. ಆರ್ಥಿಕವಾಗಿ ಹಿಂದುಳಿದ ವರ್ಗಕ್ಕೆ 10% ಆರ್ಥಿಕವಾಗಿ ಹಿಂದುಳಿದ ವರ್ಗಕ್ಕೆ 10% ಮೀಸಲಾತಿಯನ್ನು ಉದ್ಯೋಗ ಮತ್ತು ಶಿಕ್ಷಣದಲ್ಲಿ ಗಮನಿಸ್ಬೇಕು. ಇಲ್ಲೇನಿದೆ ಅಂದ್ರೆ ಉದ್ಯೋಗ ಮತ್ತು ಶಿಕ್ಷಣದಲ್ಲಿ ಅಂತಿದೆ. 2019 ಜಾರಿಗೆ ತಂದಂತ ಸಂವಿಧಾನ ತಿದ್ದುಪಡಿ ಕಾಯ್ದೆ ಯಾವುದು? 10% ಉದ್ಯೋಗ ಮತ್ತು ಶಿಕ್ಷಣದಲ್ಲಿ ಮೀಸಲಾತಿ ಒದಗಿಸಲಾಗಿದೆ 2019ರಲ್ಲಿ. ಆ ತಿದ್ದುಪಡಿ ಯಾವುದು ಅಂತ ಕ್ವಶನ್ಸ್ ಕೇಳಿದ್ದಾರೆ. ಹಾಗಾದ್ರೆ ಎಷ್ಟನೇ ತಿದ್ದುಪಡಿ ಅವರ ಇಲ್ಲಿ ನೋಡಿ, ಆಪ್ಷನ್ಸ್ 3 ಇದೆಯಲ್ಲ, 103ನೇ ತಿದ್ದುಪಡಿ ಕಾಯ್ದೆ ಅಂತ ಇದೆ ಸ್ನೇಹಿತರೆ. ಅದು ಸರಿಯಾಗಿರುವಂತ ಉತ್ತರ. ನೆಕ್ಸ್ಟ್ ಕ್ವಶನ್ ನಂಬರ್ 61. ಕ್ವಶನ್ ನಂಬರ್ 61 ಯಾವ ರೀತಿ ಇದೆ ಅಂತ ನೋಡಿ. ಇಲ್ಲಿ ನೋಡಿ, ಸಹಕಾರಿ ಸಂಘಗಳಲ್ಲಿ ಮಹಿಳೆಯರಿಗೆ 33 ಮೀಸಲಾತಿಯನ್ನು ನೀಡಲು, ಸಹಕಾರಿ ಸಂಘಗಳಲ್ಲಿ ಮಹಿಳೆಯರಿಗೆ 33% ಮೀಸಲಾತಿಯನ್ನು ನೀಡಲು ಒಪ್ಪಿಗೆ ನೀಡಿದ ಭಾರತದ ಮೊದಲ ರಾಜ್ಯ ಯಾವುದು ಅಂತ ಇದೆ. ಮೊದಲ ರಾಜ್ಯ ಯಾವುದು ಅಂತಂದ್ರೆ ಸರಿಯಾದ ಉತ್ತರ ಯಾವುದು? ಉತ್ತರಾಖಂಡ್. ಆಪ್ಷನ್ಸ್ 3 ಏನಿದೆ ಅಲ್ಲ ನೋಡಿ, ಉತ್ತರಾಖಂಡ್ ಅದು ಸರಿಯಾಗಿರುವಂತ ಉತ್ತರ ಸ್ನೇಹಿತರೆ. ಹಾಗಾದ್ರೆ ನೆಕ್ಸ್ಟ್ ಕ್ವಶನ್ ನಂಬರ್ 62. 2024ರ ಪ್ಯಾರಿಸ್ ಒಲಿಂಪಿಕ್ಸ್ ನಲ್ಲಿ 10 ಮೀಟರ್ ಏರ್ ಪಿಸ್ತೂಲ್ ಮಿಶ್ರ ತಂಡ ವಿಭಾಗದಲ್ಲಿ ಕಂಚಿನ ಪದಕವನ್ನು ಗೆದ್ದ ಭಾರತ ಜೋಡಿಯನ್ನು ಗುರುತಿಸಿ. ಯಾರು ಕಂಚಿನ ಪದಕ ಗೆದ್ದ ಭಾರತ ಜೋಡಿ ಅಂತ ನೋಡಿದಾಗ ಒಂದು ಮನು ಭಾಕರ್ ಮತ್ತು ಸರ್ಬ್ಜೋತ್ ಸಿಂಗ್ ಸರಿಯಾದಂತ ಜೋಡಿ ಅಂತ ಹೇಳ್ತೇವೆ. ಹಾಗಾದ್ರೆ ನೆಕ್ಸ್ಟ್ ಕ್ವಶನ್ ನಂಬರ್ 63. ಭಾರತದ ಪ್ರಥಮ ಬಹುರಾಷ್ಟ್ರೀಯ ಏರ್ ಕಾಂಬ್ಯಾಟ್ ಎಕ್ಸರ್ಸೈಸಸ್ ಅನ್ನು ಹೆಸರಿಸಿರಿ. ಇದರಲ್ಲಿ 10 ರಾಷ್ಟ್ರಗಳ 67 ಫೈಟರ್ ಜೆಟ್ಗಳು ಮತ್ತು ಸೇನಾಪಡೆ ವಿಮಾನಗಳು ಭಾಗವಹಿಸಲಿದ್ದು ಇದರಲ್ಲಿ 18 ರಾಷ್ಟ್ರಗಳು ವೀಕ್ಷಕರಾಗಿ ಪಾಲ್ಗೊಳ್ಳಲಿವೆ. ನೋಡ್ರಿ, 18 ರಾಷ್ಟ್ರಗಳು ವೀಕ್ಷಕರಾಗಿ ಪಾಲ್ಗೊಳ್ಳಲಿವೆ. ಹಾಗಾದ್ರೆ ಇದಕ್ಕೆ ಸರಿಯಾಗಿರುವಂತ ಉತ್ತರ ಯಾವ್ದಂತಾರ ತರಂಗ ಶಕ್ತಿ ಅಂತ ಹೇಳ್ತೇವೆ, ತರಂಗ ಶಕ್ತಿ. ಹಾಗಾದ್ರೆ ನೆಕ್ಸ್ಟ್ ಕ್ವಶನ್ 64ನೇ ಕ್ವಶನ್ಸ್ ಯಾವ ರೀತಿ ಇದಾರೆ? ಈ ಕಡೆ ರಾಜ್ಯಪಾಲರು ಅಂತ ಕೊಟ್ಟಿದ್ದಾರೆ, ಈ ಕಡೆ ರಾಜ್ಯದ ಹೆಸರು ಅಂತ ಕೊಟ್ಟಿದ್ದಾರೆ. ಅಂದ್ರೆ ಪ್ರಸ್ತುತ ರಾಜ್ಯಪಾಲರು ಯಾವ ರಾಜ್ಯಕ್ಕೆ ಆ ರಾಜ್ಯಪಾಲರು ಅದಾರಂತ ನಾವು ಸರಿಯಾಗಿ ಹೊಂದಿಸಿ ಬರೆಯಬೇಕು. ಹಾಗಾದ್ರೆ ಇಲ್ಲಿ ಸರಿಯಾದಂತ ಆಪ್ಷನ್ಸ್ ಯಾವ್ದು ಅಂತಂದ್ರೆ ಆಪ್ಷನ್ಸ್ 2 ನೋಡ್ರಿ. ಎ ಯಾವ್ದಿದೆ? 4 ವಿಜಯಶಂಕರ್ ಎಲ್ಲಿಯವರು ಮೇಘಾಲಯ ಅಂತಿದೆ. ಹಾಗಾದ್ರೆ ಬಿ ಸಿಕ್ಕಿಂ, ಮಾಥುರ್ ಎಲ್ಲಿಯವರ ಸಿಕ್ಕಿಂ ಅಂತಿದ್ರೆ. ಹರಿಭಾವ್ ಕೆ ಬಾಗ್ಡೆ ಎಲ್ಲಿದೋ? ಸಿ 3ನೇ ಆಪ್ಷನ್ಸ್ ನೋಡ್ರಿ, ರಾಜಸ್ಥಾನ್. ಹಾಗಾದ್ರೆ ನೆಕ್ಸ್ಟ್ ಲಕ್ಷ್ಮಣ ಪ್ರಸಾದ್ ಆಚಾರ್ಯ ಅವರು ಡಿ
2 ಅಂತಿದೆ. ಇದು ಸರಿಯಾಗಿರುವಂತ ಉತ್ತರ ಸ್ನೇಹಿತರೆ. ಹಾಗಾದ್ರೆ ಕ್ವಶನ್ ನಂಬರ್ ನೆಕ್ಸ್ಟ್ ಬಂದ್ಬಿಟ್ಟು 65 65ನೇ ಕ್ವಶನ್ಸ್ ಯಾವ ರೀತಿ ಇದೆ ಅಂತ ನೋಡ್ಬಿಡಿ. ಕ್ವಶನ್ ನಂಬರ್ 65 ಜುಲೈ 2024ರಲ್ಲಿ G20 ಸಮಾವೇಶ ಜರುಗಿದ ಸ್ಥಳ. ಜುಲೈ 2024ರಲ್ಲಿ G20 ಸಮಾವೇಶ ಜರುಗಿದ ಸ್ಥಳ ಯಾವ್ದಾರ ರಿಯೋ ಡಿ ಜನೈರೋ. ರಿಯೋ ಡಿ ಜನೈರೋ ಸರಿಯಾದಂತ ಉತ್ತರ ಸ್ನೇಹಿತರೆ. ಆಪ್ಷನ್ಸ್ 2 ಏನಿದೆಯಲ್ಲ ಅದು ಸರಿಯಾಗಿರುವಂತ ಉತ್ತರ. ನೆಕ್ಸ್ಟ್ ಕ್ವಶನ್ 66 ಅಟೋಮಿಕ್ ಮಿನರಲ್ಸ್ ಡೈರೆಕ್ಟರೇಟ್ AMD ಇತ್ತೀಚೆಗೆ ಮಂಡ್ಯ ಜಿಲ್ಲೆಯ ಮರ್ಲ್ಗಲ್ ಪ್ರದೇಶದಲ್ಲಿ ಯಾವ ಖನಿಜದ ನಿಕ್ಷೇಪವನ್ನು ಗುರುತಿಸಿದೆ ಅಂತ ನೋಡಿದಾಗ ಸರಿಯಾದ ಉತ್ತರ ಲಿಥಿಯಂ. ಆಪ್ಷನ್ಸ್ 1 ಏನಿದೆಯಲ್ಲ ಇದು ಸರಿಯಾದ ಉತ್ತರ ಲಿಥಿಯಂ ಅಂತಿದೆ. ಹಾಗಾದ್ರೆ ನೆಕ್ಸ್ಟ್ ಕ್ವಶನ್ ಬಂದ್ಬಿಟ್ಟು 67ನೇ ಪ್ರಶ್ನೆ ಯಾವ ರೀತಿ ಇದೆ ಅಂತಂದ್ರೆ 2024-25 ಕರ್ನಾಟಕ ಆಯವ್ಯಯದಲ್ಲಿ ಕರ್ನಾಟಕ ಪರಿಷ್ಕೃತ ಪ್ರವಾಸೋದ್ಯಮ ನೀತಿ ಯಾವ ಅವಧಿಗೆ ಜಾರಿಗೆ ತರಲು ನಿಗದಿಪಡಿಸಲಾಗಿದೆ. ನೋಡ್ರಿ ಗಮನಿಸ್ರಿ, 2024-25 ಕರ್ನಾಟಕ ಆಯವ್ಯಯದಲ್ಲಿ ಕರ್ನಾಟಕ ಪರಿಷ್ಕೃತ ಪ್ರವಾಸೋದ್ಯಮ ನೀತಿ ಯಾವ ಅವಧಿಗೆ ಜಾರಿಗೆ ತರಲು ನಿಗದಿಪಡಿಸಲಾಗಿದೆ ಅಂತ ನೋಡಿದಾಗ ಸರಿಯಾದಂತ ಉತ್ತರ 2024-29 ಅವಧಿಗೆ ಅದನ್ನ ನಿಗದಿಪಡಿಸಲಾಗಿರುವಂತದ್ದು. ಆಪ್ಷನ್ಸ್ 1 ಏನಿದೆ ಅದು ಸರಿಯಾಗಿರುವಂತ ಉತ್ತರ. ನೆಕ್ಸ್ಟ್ ಕ್ವಶನ್ ನಂಬರ್ 68 ಕೆಳಗಿನ ಯಾವುದು ಕೃಷಿ ಮತ್ತು ಸಂಬಂಧಿತ ವಲಯಕ್ಕೆ ಸಂಬಂಧಿಸಿಲ್ಲ ಅಂತಿದೆ. ಅಂದ್ರೆ ಇಲ್ಲಿ ಸರಿಯಾಗಿರುವಂತ ಉತ್ತರ ಯಾವ್ದಾದ್ರೆ ಡಿ ಮಾತ್ರ ಅಂತ ಹೇಳ್ತೇವೆ ನಾವು. ಡಿ ಮಾತ್ರ ತಯಾರಿಕೆ ಅಂತ ಇದೆಯಲ್ಲ ಅದು ಸರಿಯಾಗಿರುವಂತ ಉತ್ತರ ಸ್ನೇಹಿತರೆ. ನೆಕ್ಸ್ಟ್ ಕ್ವಶನ್ ನಂಬರ್ 69 ಕ್ವಶನ್ ನಂಬರ್ 69 ಯಾವ ರೀತಿ ಇದೆ ಅಂತ ನೋಡಿ. ಇಲ್ಲಿ 69ನೇ ಪ್ರಶ್ನೆಯನ್ನು ತೆಗೆದುಕೊಂಡಾಗ ಭಾರತದಲ್ಲಿ ಯಾವ ರಾಜ್ಯ ಮೊದಲಿಗೆ ಈ ಆಸ್ಪತ್ರೆಯನ್ನು ಜಾರಿಗೆ ತಂದಿದೆ? ಈ ಆಸ್ಪತ್ರೆಯನ್ನು ಯಾವುದು ಜಾರಿಗೆ ತಂದಿದೆ ಅಂದ್ರೆ ಇಲ್ಲಿ ಕರ್ನಾಟಕ ಅಂತ ಸರಿಯಾದಂತ ಉತ್ತರವನ್ನು ನೋಡ್ತೇವೆ. ಹಾಗಾದ್ರೆ ನೆಕ್ಸ್ಟ್ ಕ್ವಶನ್ ಬಂದ್ಬಿಟ್ಟು 70ನೇ ಕ್ವಶನ್ ಅಥವಾ ಪ್ರಶ್ನೆ ಈ ರೀತಿ ಇದೆ ಸ್ನೇಹಿತರೆ. ಈ ಕೆಳಗಿನ ಯಾವ ಕಾರ್ಯಕ್ರಮವು ಕರ್ನಾಟಕದಲ್ಲಿನ ಜಿಲ್ಲಾ ಮಾನಸಿಕ ಆರೋಗ್ಯ ಕಾರ್ಯಕ್ರಮಕ್ಕೆ ಸಂಬಂಧಿಸಿಲ್ಲ? ಅಂದ್ರೆ ಇಲ್ಲಿ ಒಂದ್ 4 ಕಾರ್ಯಕ್ರಮಗಳನ್ನು ಕೊಟ್ಟಿದ್ದಾರೆ. ಅದರಲ್ಲಿ ಯಾವುದು ಜಿಲ್ಲಾ ಮಾನಸಿಕ ಆರೋಗ್ಯ ಕಾರ್ಯಕ್ರಮಕ್ಕೆ ಸಂಬಂಧಿಸಿಲ್ಲ ಅಂತ ಪ್ರಶ್ನೆ ಇರುವಂತದ್ದು. ಹಾಗಾದ್ರೆ ಸರಿಯಾದಂತ ಉತ್ತರ ಯಾವುದು ಅಂತಂದ್ರೆ ನೋಡಿ ಡಿ ಮಾತ್ರ. ಯಾವುದು? ಡಿ ಮಾತ್ರ. ಇದು ಈ ಸಂಜೀವಿನಿ ಅನ್ನೋದಲ್ಲ, ಇದು ಮಾತ್ರ ಜಿಲ್ಲಾ ಮಾನಸಿಕ ಆರೋಗ್ಯ ಕಾರ್ಯಕ್ರಮಕ್ಕೆ ಸಂಬಂಧಿಸಿಲ್ಲ, ಉಳ್ಕಿದೆಲ್ಲವೂ ಕೂಡ ಸಂಬಂಧಿಸಿವೆ ಅಂತ ಉತ್ತರ. ಹಾಗಾದ್ರೆ 71ನೇ ಕ್ವಶನ್ ಯಾವ ರೀತಿ ಇದೆ ನೋಡಿ. ಇಲ್ಲಿ ಭಾರತ ತುದಿಗಳು ಕೊಟ್ಟಿದ್ದಾರೆ, ಇಲ್ಲಿ ಸ್ಥಾನಗಳನ್ನು ಕೊಟ್ಟಿದ್ದಾರೆ, ಅದರಲ್ಲಿ ಸರಿಯಾದ ಜೋಡಿಗಳನ್ನ ಆಯ್ಕೆ ಮಾಡ್ರಿ ಅಂತ ಪ್ರಶ್ನೆಯನ್ನು ಕೊಟ್ಟಿದ್ದಾರೆ. ಹಾಗಾದ್ರೆ ಸರಿಯಾದಂತ ಜೋಡಿ ಯಾವುದು ಅಂತಂದ್ರೆ ABC. ಅಂದ್ರೆ ಇಲ್ಲಿ ಕೊಟ್ಟಿರುವಂತ 3 ಕೂಡ ಕರೆಕ್ಟ್. ಇಂದಿರಾ ಪಾಯಿಂಟ್ ಗ್ರೇಟ್ ನಿಕೋಬಾರ, ಹಾಗಾದ್ರೆ ಇಂದ್ರಾಕೋಲ ಲಡಾಖ್, ಕೇಪ್ ಕೆಮೋರಿಯನ್, ತಮಿಳುನಾಡು 3 ಕೂಡ ಸರಿಯಾಗಿರುವಂತದ್ದು. ABC ಆಪ್ಷನ್ಸ್ 4 ಏನಿದೆಯಲ್ಲ ಇದು ಸರಿಯಾಗಿರುವಂತ ಉತ್ತರ ಸ್ನೇಹಿತರೆ. ನೆಕ್ಸ್ಟ್ ಕ್ವಶನ್ ನಂಬರ್ 72 ಸಂವಿಧಾನದ ಅಡಿಯಲ್ಲಿ ಮಾತೃತ್ವ ಸಂಬಂಧಿ ಪರಿಹಾರ ನಿರಾಕರಣೆಯು ಯಾವ ಹಕ್ಕಿನ ಉಲ್ಲಂಘನೆಯಾಗಿದೆ? ಅಂದ್ರೆ 1961ರಲ್ಲಿ ಮೆಟರ್ನಿಟಿ ಬೆನಿಫಿಟ್ ಆಕ್ಟ್ ಅಂತ ಬರುತ್ತಲ್ಲ, ಅದು ಯಾವ ಹಕ್ಕಿನ ಉಲ್ಲಂಘನೆಯಾಗಿದೆ ಅಂತ ನೋಡಿದಾಗ ಇಲ್ಲಿ ಸಮಾನತೆ ಹಕ್ಕು, ಶೈಕ್ಷಣಿಕ ಹಕ್ಕು, ಸ್ವಾತಂತ್ರ್ಯ ಹಕ್ಕು, ರಾಜ್ಯ ನೀತಿ ನಿರ್ದೇಶಕ ತತ್ವಗಳು ಅಂತಿದೆ. ಅದು ರಾಜ್ಯ ನೀತಿ ನಿರ್ದೇಶಕ ತತ್ವ ಒಂದು ಅಂಶ. ಹಾಗಾದ್ರೆ ಇದನ್ನ ಉತ್ತರವನ್ನು ಗಮನಿಸಿದಾಗ ಒಂದು ಸಮಾನತೆ ಹಕ್ಕು ಹಿಡಿತಾರೋ ಅಥವಾ ರಾಜ್ಯ ನೀತಿಯನ್ನ ಸ್ವಲ್ಪ ಕೆ ಆನ್ಸರ್ ಅದನ್ನ ಸರಿಯಾದ ರೀತಿಯಲ್ಲಿ ಯಾವ ರೀತಿ ವಿಶ್ಲೇಷಣೆ ಮಾಡ್ಬೇಕು ಅನ್ನೋ ಕೆ ಆನ್ಸರ್ ಬಿಟ್ಟ ನಂತರ ಅದನ್ನ ವಿಷಯವನ್ನು ನೋಡೋಣ. ಇಲ್ಲಿ 1 ಅಥವಾ 4 ಅಂತಕ್ಕಂಥದ್ದು ಉತ್ತರ ಇದೆ. ಬಟ್ ಸರಿಯಾದಂತ ಉತ್ತರ ಕೆ ಆನ್ಸರ್ ಬಿಟ್ಟ ನಂತರ ಅದನ್ನು ಪರಿಗಣಿಸೋಣ. ಓಕೆ, ನೆಕ್ಸ್ಟ್ ಕ್ವಶನ್ ನಂಬರ್ 73 73ನೇ ಕ್ವಶನ್ ಯಾವ ರೀತಿ ಇದೆ ಅಂತ ನೋಡಿ. ಕ್ವಶನ್ ನಂಬರ್ 73 2019ರಲ್ಲಿ ಭಾರತದ ಪ್ರಥಮ ವಂದೇ ಭಾರತ ಎಕ್ಸ್ಪ್ರೆಸ್ ಯಾವ ಮಾರ್ಗದಲ್ಲಿ ಉದ್ಘಾಟನೆಗೊಂಡಿತ್ತು ಅಂತ ಪ್ರಶ್ನೆ ಇದೆ. ಹಾಗಾದ್ರೆ 2029ರಲ್ಲಿ ಭಾರತ ಪ್ರಥಮ, ನೋಡ್ರಿ ಗಮನಿಸ್ರಿ, ಭಾರತದ ಪ್ರಥಮ ವಂದೇ ಭಾರತ ಎಕ್ಸ್ಪ್ರೆಸ್ ಯಾವ ಮಾರ್ಗದಲ್ಲಿ ಉದ್ಘಾಟನೆಗೊಂಡಿತ್ತು ಅಂತಂದಾಗ ಸರಿಯಾದ ಉತ್ತರ ದೆಹಲಿ ವಾರಣಾಸಿ ಅಂತ ಇದೆ. ದೆಹಲಿ ವಾರಣಾಸಿ ಸರಿಯಾದಂತ ಉತ್ತರ. ಹಾಗಾದ್ರೆ ನೆಕ್ಸ್ಟ್ ಕ್ವಶನ್ ನಂಬರ್ 74 2023 ವಿಶ್ವಕಪ್ ಕ್ರಿಕೆಟ್ ನಲ್ಲಿ ಅತ್ಯಂತ ಹೆಚ್ಚು ರನ್ ಗಳನ್ನು ಗಳಿಸಿದವರು ಯಾರು? ನಮ್ಮ ವಿದ್ಯಾರ್ಥಿಗಳು ಬಹುತೇಕವಾಗಿ ಇದು ಉತ್ತರ ಹಾಕಿರುತ್ತಾರೆ. ಸರಿಯಾದಂತ ಉತ್ತರ ಯಾವುದು ಅಂತಂದ್ರೆ ವಿರಾಟ್ ಕೊಹ್ಲಿ. ಅತಿ ಹೆಚ್ಚು ರನ್ ಗಳನ್ನು ಗಳಿಸಿದಂತ ವ್ಯಕ್ತಿ ಯಾರು ಅಂತಂದ್ರೆ ವಿರಾಟ್ ಕೊಹ್ಲಿ. ಆಪ್ಷನ್ಸ್ 1 ಸರಿಯಾಗಿರುವಂತ ಉತ್ತರ. ನೆಕ್ಸ್ಟ್ ಕ್ವಶನ್ ನಂಬರ್ 75 ತಪ್ಪಾದ ಸಂಯೋಜನೆಯನ್ನು ಗುರುತಿಸಿ. ಕೆಳಗಡೆ ಒಂದಿಷ್ಟು ಸಂಯೋಜನೆ ಕೊಟ್ಟಿದ್ದಾರೆ, ಅವುಗಳಲ್ಲಿ ಯಾವುದು ತಪ್ಪಾಗಿದೆ ಗುರುತಿಸಿ ಅಂತ ಕೊಟ್ಟಿದ್ದಾರೆ. ಹಾಗಾದ್ರೆ ಸರಿಯಾದಂತದ್ದು ಉತ್ತರ ಯಾವುದು ಅಂತ ಅಂದ್ರೆ ಆಪ್ಷನ್ಸ್ 3 ವಾಜಪೇಯಿ ವಸ್ತಿ ಯೋಜನೆ
ನಗರ ಪ್ರದೇಶಗಳಿಗಿದೆಯಲ್ಲ ಇದು ತಪ್ಪಾದಂತ ಒಂದು ಸಂಯೋಜನೆ ಅಂತ ಹೇಳ್ತೀವಿ. ಆದ್ರೆ ಇಲ್ಲಿ ಕ್ವಶನ್ ಪೇಪರ್ ನೋಡಿದ್ರೆ ಸರಿಯಾದಂತ ಉತ್ತರ ಅಂತ ಹೇಳ್ತೀವಿ. ಹಾಗಾದ್ರೆ ನೆಕ್ಸ್ಟ್ ಕ್ವಶನ್ಸ್ ಯಾವ್ದು ಸ್ನೇಹಿತರೆ ಅಂತಂದ್ರೆ ಕ್ವಶನ್ ನಂಬರ್ 76. ಏರಿಕೆ ಕ್ರಮದಲ್ಲಿ ಬರೆದಾಗ ನದಿಗಳ ಉದ್ದಕ್ಕೆ ಕಿಲೋಮೀಟರ್ಗಳಲ್ಲಿ ನೋಡ್ರಿ, ಏರಿಕೆ ಕ್ರಮದಲ್ಲಿ ಬರೆದಾಗ ನದಿಗಳ ಉದ್ದಕ್ಕೆ ಕಿಲೋಮೀಟರ್ಗಳಲ್ಲಿ ಅನುಗುಣವಾಗಿ ಈ ಕೆಳಗೆ ಕೊಟ್ಟಿರುವ ಉತ್ತರಗಳಲ್ಲಿ ಯಾವುದು ಸರಿಯಾದ ಕ್ರಮವಾಗಿದೆ ಅಂತ ಕೇಳಿದ್ದಾರೆ. ಏರಿಕೆ ಕ್ರಮದಲ್ಲಿ ಕಿಲೋಮೀಟರ್ಗಳಲ್ಲಿ ಯಾವುದು ಉದ್ದ ಯಾವುದು ಸರಿಯಾಗಿದೆ ಅಂತ ಕ್ವಶನ್ಸ್ ಕೊಟ್ಟಿದ್ದಾರೆ. ಹಾಗಾದ್ರೆ ಸರಿಯಾದಂತ ಉತ್ತರ ಯಾವುದು ಅಂತಂದ್ರೆ ಕಾವೇರಿ, ಮಹಾನದಿ, ಕೃಷ್ಣ, ಗೋದಾವರಿ. ಈ ಆಪ್ಷನ್ಸ್ 2 ಏನಿದೆಯಲ್ಲ ಇದು ಸರಿಯಾಗಿರುವಂತ ಉತ್ತರ, ಕಾವೇರಿ, ಮಹಾನದಿ, ಕೃಷ್ಣ, ಗೋದಾವರಿ. ಹಾಗಾದ್ರೆ ನೆಕ್ಸ್ಟ್ ಕ್ವಶನ್ ನಂಬರ್ 77. ಭಾರತದ ನೈಜ ಪ್ರಗತಿಯು ಹಳ್ಳಿಗಳ ಅಭಿವೃದ್ಧಿಯಲ್ಲಿದೆ. ನೋಡ್ರಿ, ಭಾರತದ ನಿಜವಾದ ಪ್ರಗತಿ ಎಲ್ಲಿದೆ? ಹಳ್ಳಿಗಳ ಅಭಿವೃದ್ಧಿಯಲ್ಲಿದೆ ಎಂದು ಯಾರು ಹೇಳಿದ್ದಾರೆ ಅಂತಂದ್ರೆ ಮಹಾತ್ಮ ಗಾಂಧೀಜಿ ಅವರ ಒಂದು ವ್ಯಾಖ್ಯೆ ಅದು, ಅವ್ರು ಹೇಳಿರುವಂತಹ ಒಂದು ಉದ್ಗಾರ ಅದು. ಹಾಗಾದ್ರೆ ನೆಕ್ಸ್ಟ್ ಕ್ವಶನ್ 78ನೇ ಪ್ರಶ್ನೆ ಯಾವ ರೀತಿ ಇದೆ ಅಂತ ನೋಡ್ಬಿಡಿ ಸ್ನೇಹಿತರೆ. ಕ್ವಶನ್ ನಂಬರ್ 78 ಚಿಕ್ಕದಾಗಿರುವಂತ ಪ್ರಶ್ನೆಗಳು. ಹಾಗಾದ್ರೆ 78ನೇ ಕ್ವಶನ್ ನೋಡಿ, ಈ ಕೆಳಗಿನ ರಾಜ್ಯಗಳನ್ನು ಪರಿಗಣಿಸಿ ಗುಜರಾತ್, ಮಹಾರಾಷ್ಟ್ರ, ಕರ್ನಾಟಕ, ಕೇರಳ ಮತ್ತೆ ಇದಕ್ಕೆ ಏನ್ ಕೊಟ್ಟಿದ್ದಾರೆ? ಈ ಮೇಲಿನ ರಾಜ್ಯಗಳು ಅರಬ್ಬಿ ಸಮುದ್ರದ ಗಡಿಯನ್ನು ಹೊಂದಿವೆ. ಈ ಮೇಲಿನ ಯಾವ ರಾಜ್ಯಗಳು ಅರಬ್ಬಿ ಸಮುದ್ರದ ಗಡಿಯನ್ನು ಹೊಂದಿವೆ ಅಂತ ಕೇಳಿದಾಗ ಇಲ್ಲಿ ಸರಿಯಾದ ಉತ್ತರ ಅಂದ್ರೆ 4. ಇಲ್ಲ 4ನೇ ಆಪ್ಷನ್ಸ್ ಇದೆ ನೋಡಿ, ಎ, ಬಿ, ಸಿ ಮತ್ತು ಡಿ ಸರಿಯಾಗಿರುವಂತ ಉತ್ತರ ಸ್ನೇಹಿತರೆ. ಹಾಗಾದ್ರೆ ಕ್ವಶನ್ ನಂಬರ್ 79. ನೆಕ್ಸ್ಟ್ ಕ್ವಶನ್ ನೋಡಿ, ಈ ಕೆಳಗಿನ ತೈಲ ಕ್ಷೇತ್ರಗಳಲ್ಲಿ, ತೈಲ ಕ್ಷೇತ್ರ ಅಂತ ಹೇಳ್ತೀವಿ, ತೈಲ ಕ್ಷೇತ್ರಗಳಲ್ಲಿ ಯಾವ ಅಸ್ಸಾಂ ರಾಜ್ಯದಲ್ಲಿವೆ? ತೈಲ ಕ್ಷೇತ್ರಗಳನ್ನು ಕೊಟ್ಟಿದ್ದಾರೆ, ಅಸ್ಸಾಂ ರಾಜ್ಯದಲ್ಲಿ ಇರುವಂತ ಯಾವ ಅಂತ ಪ್ರಶ್ನೆಯನ್ನ ಕೇಳಿದ್ದಾರೆ. ಹಾಗಾದ್ರೆ ಸರಿಯಾದ ಉತ್ತರ ಯಾವುದು ಅಂದ್ರೆ ಎ ಮತ್ತು ಡಿ. ಎ ಮತ್ತು ಡಿ ಅಂದ್ರೆ ಒಂದ್ ದಿಗ್ಬಾಯಿ ತೈಲ ಕ್ಷೇತ್ರ, ಒಂದ್ ನಹರ್ ಕಾಟಿಯಾ ತೈಲ ಕ್ಷೇತ್ರ, ಇವೆರಡು ಕೂಡ ಅಸ್ಸಾಂ ರಾಜ್ಯದಲ್ಲಿ ಇವೆ ಅಂತ ಇದೆ. ಅದು ಸರಿಯಾದಂತ ಉತ್ತರ ಆಪ್ಷನ್ಸ್ 2 ಎ ಮತ್ತು ಡಿ ಅಂತ ಇದೆಲ್ಲ ಸರಿಯಾದಂತ ಉತ್ತರ. ನೆಕ್ಸ್ಟ್ ಕ್ವಶನ್ ನಂಬರ್ 80. ಕ್ವಶನ್ ನಂಬರ್ 80 ಕರ್ಕಾಟಕ ಸಂಕ್ರಾಂತಿ ವೃತ್ತವು ಭಾರತ ಯಾವ ರಾಜ್ಯದ ಮೂಲಕ ಹಾದು ಹೋಗುವುದಿಲ್ಲ? ನೋಡ್ರಿ, ಭಾರತ ಯಾವ ರಾಜ್ಯ ಮೂಲಕ ಹಾದು ಹೋಗುವುದಿಲ್ಲ ಅಂತಂದಾಗ ಉತ್ತರ ಪ್ರದೇಶ ರಾಜ್ಯದ ಮೂಲಕ ಹಾದು ಹೋಗುವುದಿಲ್ಲ, ರಾಜಸ್ಥಾನ್, ಛತ್ತೀಸ್ಗಢ, ಜಾರ್ಖಂಡ್ ಮೂಲಕ ಹಾದು ಹೋಗುತ್ತದೆ. ಆದ್ರೆ ಉತ್ತರ ಪ್ರದೇಶ ರಾಜ್ಯ ಮೂಲಕ ಹಾದು ಹೋಗುವುದಿಲ್ಲ ಅಂತ ಹೇಳ್ತೇವೆ. ಹಾಗಾದ್ರೆ ನೆಕ್ಸ್ಟ್ ಕ್ವಶನ್ ಬಂದ್ಬಿಟ್ಟು ಕ್ವಶನ್ ನಂಬರ್ 81 ಯಾವ ರೀತಿ ಇದೆ ನೋಡಿ ಸ್ನೇಹಿತರೆ. ಇಲ್ಲಿ ಕೂಡ ಜೋಡಿಗಳನ್ನು ಪರಿಗಣಿಸಿ ಎಂದಿದ್ದಾರೆ. ಸರಿಯಾಗಿ ಯಾವ್ದು ಹೊಂದಾಣಿಕೆ ಆಗುತ್ತದೆ ಅಂತ ಕ್ವಶನ್ಸ್ ಇದೆ. ಇಲ್ಲಿ ಹಳದಿ ಕ್ರಾಂತಿ, ನೀಲಿ ಕ್ರಾಂತಿ, ಕಂದು ಕ್ರಾಂತಿ, ಸ್ವರ್ಣ ಕ್ರಾಂತಿ ಅಂದ್ರೆ ಚಿನ್ನ ಅಥವಾ ಬಂಗಾರದ ಕ್ರಾಂತಿ ಅಂತ ಹೇಳ್ತೇವೆ. ಕ್ರಾಂತಿ ಒಂದ್ ಕಡೆ ಕೊಟ್ಟಿದ್ದಾರೆ, ಒಂದ್ ಕಡೆ ಪ್ರದೇಶ ಯಾವ್ದಕ್ಕೆ ಸಂಬಂಧಿಸಿದೆ ಅಂತಿದೆ. ಎಣ್ಣೆ ಕಾಳುಗಳು, ಮೀನುಗಾರಿಕೆ, ಕಾಫಿ ಅಥವಾ ಕೋಕೋ, ರಸಗೊಬ್ಬರ ಅಂತಿದೆ. ಹಾಗಾದ್ರೆ ಸರಿಯಾಗಿ ಹೊಂದಾಣಿಕೆ ಆಗೋದು ಉತ್ತರವನ್ನು ನೋಡಿದಾಗ ಯಾವ್ದಾದ್ರು ಎ ಮತ್ತು ಬಿ ಮಾತ್ರ. ಎ ಮತ್ತು ಬಿ ಮಾತ್ರ ಸರಿಯಾಗಿ ಹೊಂದಾಣಿಕೆ ಆಗಿರುವಂತದ್ದು. ಸರಿಯಾದಂತ ಉತ್ತರ ಯಾವ್ದಾದ್ರು ಆಪ್ಷನ್ಸ್ 1 ಸರಿಯಾಗಿರುವಂತ ಉತ್ತರ. ನೆಕ್ಸ್ಟ್ ಕ್ವಶನ್ ನಂಬರ್ 82 ಯಾವ ರೀತಿ ಇದೆ ಅಂತಂದ್ರೆ ಕೆಳಗಿನ ವ್ಯಕ್ತಿಗಳಿಗೆ ಸಂಬಂಧಿಸಿದ ಮಾಹಿತಿಗಳಲ್ಲಿ ತಪ್ಪಾಗಿ ಜೋಡಿಸಿರುವುದನ್ನು ಗುರುತಿಸಿ. ಈ ಮಾಹಿತಿ ಕೆಳಗೆ ಕೊಟ್ಟಿದ್ದಾರೆ, ಜೋಡಿ ಕೊಟ್ಟಿದ್ದಾರೆ. ಎಕ್ಸಾಂಪಲ್, ಲಾರ್ಡ್ ಡೌಲ್ಹೌಸಿ ದತ್ತುಪುತ್ರ ಕಿಲ್ಲ, ಲಾರ್ಡ್ ವಿಲಿಯಂ ಬೆಂಟಿಕ್ ಬಾಲ್ಯ ವಿವಾಹ ನಿಷೇಧ, ಈ ರೀತಿ ಕೊಟ್ಟಿದ್ದಾರೆ. ಇದರಲ್ಲಿ ತಪ್ಪಾಗಿ ಜೋಡಿಸಿರೋದನ್ನು ಗುರುತಿಸಿ. ಅದ್ರ ಒಂದು ತಪ್ಪದ, ಯಾವುದು ತಪ್ಪು ಅಂತ, ಸಾರಿ ಒಂದಂತಲ್ಲ ತಪ್ಪು ಅದಾವೆ, ಯಾವ ತಪ್ಪನ್ನು ಗುರುತಿಸಿ ಅಂತ ಕೊಟ್ಟಿದ್ದಾರೆ. ಅಲ್ಲಿ ಯಾವ್ದಾರ ಬಿ ಮಾತ್ರ ತಪ್ಪಿರುವಂತದ್ದು, ಅಂದ್ರೆ 3ನೇ ಆಪ್ಷನ್ಸ್ ಬಿ ಮಾತ್ರ ತಪ್ಪಿರುವಂತದ್ದು, ಎಲ್ಲವೂ ಕೂಡ ಸರಿಯಾಗಿರುವಂತದ್ದು. ಸ್ನೇಹಿತರೆ ಇಲ್ಲಿ ಗಮನಿಸ್ರಿ, ನಾನು ಉತ್ತರ ಹೇಳ್ತಾ ಇದ್ದೇನೆ, ಅದಕ್ಕೆ ಆಪ್ಷನ್ಸ್ ಇಲ್ಲಿ ಬಿ ಮಾತ್ರ ಅಂದ್ರೆ 2ನೇದಂತಲ್ಲ, ಇಲ್ಲಿ 3ನೇದಿದೆ ನೋಡಿ, ಇವೆಲ್ಲ ಗಮನಿಸಬೇಕು ಹಾಗೆ. ಎಸ್, ಓಕೆ. ನೆಕ್ಸ್ಟ್ ಕ್ವಶನ್ ನಂಬರ್ 83. ದಿನ್ ಪನ್ನಾ ಎಂಬ ಹೊಸ ನಗರವನ್ನು ಸ್ಥಾಪಿಸಿದ ಮುಸ್ಲಿಂ ಅರಸ ಯಾರು? ದಿನ್ ಪನ್ನಾ ಎಂಬ ಹೊಸ ನಗರ ಸ್ಥಾಪಿಸಿದ ಮುಸ್ಲಿಂ ಅರಸ ಯಾರು ಅಂತಂದ್ರೆ ಇಲ್ಲಿ ಸರಿಯಾದಂತ ಉತ್ತರ ಹುಮಾಯೂನ್. ಆಪ್ಷನ್ಸ್ 2 ಏನಿದೆ ನೋಡಿ, ಹುಮಾಯೂನ್ ಅದು ಸರಿಯಾಗಿರುವಂತಹ ಉತ್ತರ. ನೆಕ್ಸ್ಟ್ ಕ್ವಶನ್ ನಂಬರ್ 84. ದ್ವೈತ ಸಿದ್ಧಾಂತ ನೋಡ್ರಿ, ದ್ವೈತ ಸಿದ್ಧಾಂತವನ್ನು ಪ್ರತಿಪಾದಿಸಿದವರು ಯಾರು? ನಿಂಬಕಾಚಾರ್ಯ ಅಂತ ಹೇಳ್ತೇವೆ. ಇದು ಆಲ್ರೆಡಿ ರಿಪೀಟೆಡ್ ಕ್ವಶನ್, ಆಲ್ಮೋಸ್ಟ್ ಅಲ್ಲಿ ಇದ್ರಾಗ ಒಂದಿಷ್ಟು ರಿಪೀಟೆಡ್ ಕ್ವಶನ್ ಇವೆ. ಸರಿಯಾದಂತ ಉತ್ತರ ಯಾವುದು ಅಂತಂದ್ರೆ ನಿಂಬಕಾಚಾರ್ಯ ಅಂತ ಹೇಳ್ತೇವೆ ಸ್ನೇಹಿತರೆ. ಹಾಗಾದ್ರೆ ನೆಕ್ಸ್ಟ್ ಕ್ವಶನ್ 85ನೇ ಕ್ವಶನ್ ಯಾವ ರೀತಿ ಇದೆ ಅಂತ ನೋಡಿ. ಇದು ಕೂಡ ರಿಪೀಟೆಡ್ ಕ್ವಶನ್. 85ನೇ ಕ್ವಶನ್ ಯಾವುದು ಅಂತಂದ್ರೆ ಖುದೈ ಖಿದ್ಮತ್ಕಾರ್ ಎಂಬ ಸ್ವಯಂ ಸೇವಾ ದಳವನ್ನು ಸಂಘಟಿಸಿದ ಸ್ವಾತಂತ್ರ್ಯ ಹೋರಾಟಗಾರನ್ನು ಹೆಸರಿಸಿ ಅಂತಿದೆ. ಹಾಗಾದ್ರೆ ಸರಿಯಾದಂತ ಉತ್ತರ ಯಾವ್ದು ಅಂದ್ರೆ ಖಾನ್ ಅಬ್ದುಲ್ ಗಫರ್ ಖಾನ್. ಸರಿಯಾದಂತ ಉತ್ತರ ಯಾವುದು ಅಂತಂದ್ರೆ ಖಾನ್ ಅಬ್ದುಲ್ ಗಫರ್ ಖಾನ್. ನೆಕ್ಸ್ಟ್ ಕ್ವಶನ್ ನಂಬರ್ 86. ಮೈಸೂರು ಕಾಂಗ್ರೆಸ್ ನ ಪ್ರಥಮ ಅಧಿವೇಶನ ಎಲ್ಲಿ ಜರುಗಿತು ಅಂತ ಕ್ವಶನ್ಸ್ ಇದೆ. ಮೈಸೂರು ಕಾಂಗ್ರೆಸ್ ನ ಪ್ರಥಮ ಅಧಿವೇಶನ ಎಲ್ಲಿ ಜರುಗಿತ? ಶಿವಪುರ. ಆಪ್ಷನ್ಸ್ 4 ಏನಿದೆ ಅಲ್ಲ, ಶಿವಪುರದಲ್ಲಿ ಜರುಗಿದೆ ಅಂತ ಹೇಳ್ತೇವೆ. ನೆಕ್ಸ್ಟ್ ಕ್ವಶನ್ 87. ರಾಷ್ಟ್ರೀಯ ಪಂಚಾಯತ್ ರಾಜ್ ದಿವಸವನ್ನು ಯಾವ ದಿವಸ ಆಚರಿಸಲಾಗುತ್ತದೆ ಅಂತ ನೋಡಿದಾಗ
ಸರಿಯಾದಂತ ಉತ್ತರ ಮೂರನೇದು ಏಪ್ರಿಲ್ 24 ರಾಷ್ಟ್ರೀಯ ಪಂಚಾಯತ್ ರಾಜ್ ದಿವಸ ಅಂತ ಹೇಳ್ತೀವಿ ನಾವು, ಏಪ್ರಿಲ್ 24. ನೆಕ್ಸ್ಟ್ ಕ್ವಶನ್ 88. ಜಿಲ್ಲಾ ಪಂಚಾಯತ್ ನ ಅಧ್ಯಕ್ಷರ ಮತ್ತು ಉಪಾಧ್ಯಕ್ಷರನ್ನು ಎಷ್ಟು ಅವಧಿಗೆ ಚುನಾಯಿಸಲಾಗುತ್ತದೆ? ಇಲ್ಲಿ 30 ತಿಂಗಳು ನೋಡ್ರಿ, ಪ್ರಸ್ತುತ 30 ತಿಂಗಳಿದೆ. ಮೊದಲು ಇದು 5 ವರ್ಷನೇ ಅಂತ, ಹೀಗಾಗಿ ಈಗ ಪ್ರಸ್ತುತ ಸರಿಯಾದಂತ ಉತ್ತರ ಯಾವ್ದಂದ್ರೆ 30 ತಿಂಗಳು ಅಂತಿದೆ. ನೆಕ್ಸ್ಟ್ ಕ್ವಶನ್ ನಂಬರ್ 89. ಪಂಚಾಯತ್ಗಳಲ್ಲಿರುವ ಹಣಕಾಸಿನ ಸ್ಥಿತಿಗತಿಗಳನ್ನು ವಿಮರ್ಶೆ ಮಾಡಲು ಯಾರು ಹಣಕಾಸಿನ ಆಯೋಗವನ್ನು ರಚಿಸುತ್ತಾರೆ ಅಂತಿದೆ. ಪಂಚಾಯತ್ಗಳಲ್ಲಿರೋ ಹಣಕಾಸಿನ ಸ್ಥಿತಿಗತಿಯನ್ನು ವಿಮರ್ಶೆ ಮಾಡಲ್ಲ ಯಾರು ಹಣಕಾಸಿನ ಆಯೋಗವನ್ನು ರಚಿಸುತ್ತಾರೆ ಅಂತಂದ್ರೆ ಸರಿಯಾದಂತ ಉತ್ತರ ಯಾವ್ದು? ರಾಜ್ಯಪಾಲರು. ಇದು ಸ್ಥಳೀಯ ಸರ್ಕಾರದಲ್ಲಿ ಬರುವಂತಹ ಒಂದು ಕ್ವಶನ್ ರೀ, ರಾಜ್ಯಪಾಲರು ಅಂತ ಹೇಳ್ತೇವೆ. ಹಾಗಾದ್ರೆ ನೆಕ್ಸ್ಟ್ 90ನೇ ಪ್ರಶ್ನೆ ಯಾವ ರೀತಿ ಇದೆ ಅಂತಂದ್ರೆ, ಭಾರತ ಸಂವಿಧಾನದ ಯಾವ ಶೆಡ್ಯೂಲ್ ರಾಜ್ಯ ವಿಧಾನಸಭೆ ಮತ್ತು ಪಂಚಾಯತ್ಗಳ ಮಧ್ಯೆ ಅಧಿಕಾರವನ್ನು ಹಂಚಿಕೆ ಮಾಡುತ್ತದೆ ಅಂತ ನೋಡಿದಾಗ ಸರಿಯಾದಂತ ಉತ್ತರ ಶೆಡ್ಯೂಲ್ 11. ಶೆಡ್ಯೂಲ್ 11 ಸರಿಯಾಗಿರುವಂತ ಉತ್ತರ. ನೆಕ್ಸ್ಟ್ 91ನೇ ಪ್ರಶ್ನೆ ಯಾವ ರೀತಿ ಇದೆ ಅಂತಂದ್ರೆ, ಲೋಕಾಯುಕ್ತರನ್ನು ಮತ್ತು ಉಪಲೋಕಾಯುಕ್ತರನ್ನು ನೇಮಿಸೋರು ಯಾರು? ಲೋಕಾಯುಕ್ತರನ್ನು ಮತ್ತು ಉಪಲೋಕಾಯುಕ್ತರನ್ನು ನೇಮಿಸೋರು ಯಾರು ಅಂತಂದ್ರೆ ಸರಿಯಾದಂತ ಉತ್ತರ ರಾಜ್ಯಪಾಲರು. ಆಪ್ಷನ್ಸ್ 1 ಏನಿದೆಯಲ್ಲ ಇದು ಸರಿಯಾಗಿರುವಂತ ಉತ್ತರ ಸ್ನೇಹಿತರೆ. ಹಾಗಾದ್ರೆ ನೆಕ್ಸ್ಟ್ ಕ್ವಶನ್ 92ನೇ ಕ್ವಶನ್ ಯಾವ ರೀತಿ ಇದೆ ಅಂತ ನೋಡ್ಬಿಡೋಣ. ಈ 92ನೇ ಪ್ರಶ್ನೆ 92ರಿಂದ ಮ್ಯಾಥ್ಸ್ ಮತ್ತು ಮೆಂಟಲ್ ಎಬಿಲಿಟಿಗೆ ಸಂಬಂಧಿಸಿರುವಂತಹ ಪ್ರಶ್ನೆಗಳಿವೆ. ಅವುಗಳು ಕೂಡ ನಾವು ಸರಿಯಾದಂತ ಉತ್ತರ ಯಾವುದಿದೆ ಅಂತ ನೋಡ್ಬಿಡೋಣ. ಇಲ್ಲಿ 92ನೇ ಪ್ರಶ್ನೆಯನ್ನು ತೆಗೆದುಕೊಂಡಾಗ ಸರಿಯಾದಂತ ಉತ್ತರ ಯಾವುದು ಅಂತಂದ್ರೆ ಇಲ್ಲಿದೆ ನೋಡಿ, ಆಪ್ಷನ್ಸ್ 4 75 ಇದು ಸರಿಯಾಗಿರುವಂತಹ ಉತ್ತರ. ನೆಕ್ಸ್ಟ್ ಇದನ್ನೇ ನೋಡ್ರಿ, ಈ 92ರಿಂದ 94 ಈ ಗ್ರಾಫಿಗೆ ಸಂಬಂಧಿಸಿರುವಂತಹ ಪ್ರಶ್ನೆಗಳು. 92ರಿಂದ 94 ಈ ಗ್ರಾಫ್ ಚೆನ್ನಾಗಿ ನೋಡಿದಾಗ ಉತ್ತರಗಳ ನಮಗೆ ಗುರ್ತಾಗ್ತವೆ, ಇಲ್ಲಾರು ಗೊತ್ತಾಗುದಿಲ್ಲ. ಹಾಗಾದ್ರೆ ನೆಕ್ಸ್ಟ್ 93ನೇದು, ಎಲ್ಲಾ ಪಂದ್ಯಗಳನ್ನು ಸೇರಿಸಿದಾಗ ರಘು ಗಳಿಸಿದ ರನ್ಗಳನ್ನು ಸುನೀಲನು ಗಳಿಸಿದ ರನ್ನುಗಳಿಗಿಂತ ಎಷ್ಟು ಪ್ರತಿಶತ ಹೆಚ್ಚಾಗಿದೆ ಅಂತ ನೋಡಿದಾಗ ಸರಿಯಾದಂತ ಉತ್ತರ ಯಾವ್ದು ಅಂತಂದ್ರೆ ಇಲ್ಲಿದೆ ನೋಡಿ, ಆಪ್ಷನ್ಸ್ 1 25% ಸರಿಯಾಗಿರುವಂತ ಉತ್ತರ ಸ್ನೇಹಿತರೆ. ಹಾಗಾದ್ರೆ ನೆಕ್ಸ್ಟ್ ಕ್ವಶನ್ 94 ಇದರಲ್ಲಿಂದ ಈ ಗ್ರಾಫ್ ಮೇಲಿಂದ 94ನೇದು ಕೂಡ ಪ್ರಶ್ನೆ ಇರುವಂತದ್ದು. ಅಲ್ಲಿ ಕ್ವಶನ್ಸ್ ಏನಿದೆ ಅಂತಂದ್ರೆ, ಎಲ್ಲಾ ಪಂದ್ಯಗಳಲ್ಲಿ ಸುನೀಲ್ ಮತ್ತು ರಘು ಗಳಿಸಿದ ಒಟ್ಟು ರನ್ಗಳ ಅನುಪಾತ ಎಷ್ಟು ಅಂತ ಪ್ರಶ್ನೆಗಳನ್ನ ಕೇಳಿರುವಂತದ್ದು. ಒಟ್ಟು ರನ್ಗಳ ಅನುಪಾತ ಎಷ್ಟು ಅಂತ ನೋಡಿದಾಗ 4:5 ಆಪ್ಷನ್ಸ್ 4 ಏನಿದೆಯಲ್ಲ 4:5 ಸರಿಯಾಗಿರುವಂತ ಉತ್ತರ ಸ್ನೇಹಿತರೆ. ನೆಕ್ಸ್ಟ್ ಕ್ವಶನ್ ನಂಬರ್ 95 95ನೇ ಕ್ವಶನ್ 95 ಯಾವ ರೀತಿ ಇದೆ ಅಂತ ನೋಡಿ, ಒಂದ್ಸಲ ನೀವು ಬಿಡಿಸ್ಬಿಡಿ. ಒಂದು ಕುಟುಂಬದ ABCDE ಮತ್ತು F ಎಂಬ 6 ಮಂದಿ ಸದಸ್ಯರು, ಒಂದೇ ಕುಟುಂಬದ 6 ಮಂದಿ ಸದಸ್ಯರು ಒಟ್ಟಿಗೆ ಪ್ರಯಾಣಿಸುತ್ತಿರುತ್ತಾರೆ. ಬಿ ಸದಸ್ಯ ಸಿ ಯ ಮಗ, ಆದರೆ ಸಿ ಸದಸ್ಯ ಬಿ ಯ ಅಮ್ಮ ಅಲ್ಲ. ಎ ಮತ್ತು ಸಿ ಮದುವೆಯಾದ ದಂಪತಿಗಳು. ಈ ಸದಸ್ಯ ಸಿ ಯ ಸಹೋದರ, ಡಿ ಸದಸ್ಯ ಎ ಯ ಮಗಳು, ಎಫ್ ಸದಸ್ಯ ಬಿ ಯ ಸಹೋದರಿ ಅಲ್ಲ. ಹಾಗಾದ್ರೆ ಕುಟುಂಬದಲ್ಲಿ ಒಟ್ಟು ಎಷ್ಟು ಮಂದಿ ಪುರುಷ ಸದಸ್ಯರಿದ್ದಾರೆ? ನೋಡ್ರಿ, ಅದು ಬ್ಲಡ್ ರಿಲೇಷನ್ ಸಂಬಂಧಿಸಿರುವಂತಹ ಪ್ರಶ್ನೆ. ಹಾಗಾದ್ರೆ ಸರಿಯಾದಂತ ಉತ್ತರ ನೋಡ್ರಿ, ಕುಟುಂಬದಲ್ಲಿ ಒಟ್ಟು ಎಷ್ಟು ಮಂದಿ ಪುರುಷರಿದ್ದಾರೆ ಅಂತಂದ್ರೆ ಸರಿಯಾದ ಉತ್ತರ ಆಪ್ಷನ್ಸ್ 1 ಏನಿದೆ ಸರಿಯಾದ ಉತ್ತರ 4 ಜನ ಸದಸ್ಯರು ಕುಟುಂಬದಲ್ಲಿ ಪುರುಷರಿದ್ದಾರೆ ಅಂತ ಉತ್ತರ ಆಗುತ್ತೆ ಸ್ನೇಹಿತರೆ. ಹಾಗಾದ್ರೆ ನೆಕ್ಸ್ಟ್ ಬಂದ್ಬಿಟ್ಟು ನಾವು 96ನೇ ಪ್ರಶ್ನೆಗೆ ಹೋಗೋಣ. 96ನೇ ಕ್ವಶನ್ ಯಾವ ರೀತಿ ಇದೆ ಅಂತ ನೋಡಿದಾಗ ನೋಡಿ, ಪ್ರಕಾಶವನ್ನು ಕತ್ತಲೆ ಎಂದು ಕರೆದರೆ, ಕತ್ತಲೆಯನ್ನು ಬಿಳಿ ಎಂದು ಕರೆದರೆ, ಬಿಳಿಯನ್ನು ಕಿತ್ತಳೆ ಎಂದು ಕರೆದರೆ, ನೋಡ್ರಿ ಕಿತ್ತಳೆಯನ್ನು ಕೆಂಪು ಎಂದು ಕರೆದರೆ, ಕೆಂಪನ್ನು ಹಸಿರು ಎಂದು ಕರೆದರೆ, ಹಸಿರನ್ನು ನೀಲಿ ಎಂದು ಕರೆದರೆ ಹಾಲಿನ ಬಣ್ಣ ಯಾವುದು? ಸೊ ವಿಚಾರ ಮಾಡಿ ಉತ್ತರ ಹಾಕ್ಬೇಕಾಗಿರುವಂತದ್ದು. ಪ್ರಕಾಶವನ್ನು ಕತ್ತಲೆ ಎಂದು ಕರೆದರೆ, ಕತ್ತಲೆಯನ್ನು ಬಿಳಿ ಎಂದು ಕರೆದರೆ, ಬಿಳಿಯನ್ನು ಕಿತ್ತಳೆ ಎಂದು ಕರೆದರೆ, ಕಿತ್ತಳೆಯನ್ನು ಕೆಂಪು ಎಂದು ಕರೆದರೆ, ಕೆಂಪನ್ನು ಹಸಿರು ಎಂದು ಕರೆದರೆ, ಹಸಿರನ್ನು ನೀಲಿ ಎಂದು ಕರೆದರೆ ಹಾಲಿನ ಬಣ್ಣ ಯಾವುದು? ನೋಡ್ರಿ, ಕೊನೆಗೆ ಅವೆಲ್ಲಾ ಬಿಟ್ಟು ಹಾಲಿನ ಬಣ್ಣ ಯಾವುದು ಅಂತ ಪ್ರಶ್ನೆ ಕೇಳಿರುವಂತದ್ದು. ಹಾಗಾದ್ರೆ ಸರಿಯಾದಂತ ಉತ್ತರ ಯಾವುದು ಅಂತಂದ್ರೆ ಕಿತ್ತಳೆ ಅಂತ ಹೇಳ್ತೇವೆ ನಾವು. ಸರಿಯಾದ ಉತ್ತರ ಆಪ್ಷನ್ಸ್ 4 ಏನಿದೆಯಲ್ಲ ಕಿತ್ತಳೆ ಸರಿಯಾಗಿರುವಂತ ಉತ್ತರ ಸ್ನೇಹಿತರೆ. ಹಾಗಾದ್ರೆ ನೆಕ್ಸ್ಟ್ 97ನೇ ಪ್ರಶ್ನೆ ಯಾವ ರೀತಿ ಇದೆ ಅಂತಂದ್ರೆ, ಒಂದು ಮೃಗಾಲಯದಲ್ಲಿ ಸಿಂಹ ಮತ್ತು ಪಾರಿವಾಳಗಳು ಇವೆ. ಒಂದು ಮೃಗಾಲಯದಲ್ಲಿ ಸಿಂಹ ಮತ್ತು ಪಾರಿವಾಳಗಳಿವೆ. ತಲೆ ಎಣಿಕೆ ಮಾಡಿದಾಗ ಅವುಗಳ ಒಟ್ಟು ಸಂಖ್ಯೆ 120 ಆಗುತ್ತದೆ. ಅವುಗಳ ಕಾಲುಗಳ ಒಟ್ಟು ಸಂಖ್ಯೆ 360. ತಲೆ ಎಷ್ಟಾಗುತ್ತೆ? 120, ಕಾಲುಗಳು 360. ಹಾಗಾದ್ರೆ ಮೃಗಾಲಯದಲ್ಲಿ ಒಟ್ಟು ಎಷ್ಟು ಪಾರಿವಾಳಗಳಿವೆ? ನೋಡ್ರಿ ಕ್ವಶನ್ಸ್, ಮೃಗಾಲಯದಲ್ಲಿರುವಂತ ಒಟ್ಟು ಪಾರಿವಾಳಗಳು ಎಷ್ಟಿವೆ ಅಂದ್ರೆ ಆಪ್ಷನ್ಸ್ 2
60 ಪಾರಿವಾಳಗಳಿವೆ ಅಂತ ಹೇಳ್ತೇವೆ. ಹಾಗಾದ್ರೆ ಕ್ವಶನ್ ನಂಬರ್ 98, ಪ್ರಶ್ನಾರ್ಥಕ ಚಿಹ್ನೆಯ ಸ್ಥಾನದಲ್ಲಿರುವ ಅಂಕಿಯನ್ನು ಗುರುತಿಸಿ. ಇಲ್ಲೇನು ಪ್ರಶ್ನಾರ್ಥಕ ಚಿಹ್ನೆ ಕೊಟ್ಟಿದಾರಲ್ಲ, ಇದರಲ್ಲಿ ಈ ಸ್ಥಾನದಲ್ಲಿರುವ ಅಂಕಿಯ ಸಂಖ್ಯೆ ಎಷ್ಟು ಅಂತಂದ್ರೆ ಆಪ್ಷನ್ಸ್ 2 ಏನಿದೆಯಲ್ಲ 6, ಆಪ್ಷನ್ಸ್ 2 ದಲ್ಲಿ ಇದೆಯಲ್ಲ 6, ಇದು ಸರಿಯಾಗಿರುವಂತ ಉತ್ತರ ಸ್ನೇಹಿತರೆ. ಹಾಗಾದ್ರೆ ಕ್ವಶನ್ ನಂಬರ್ 99, 600ರಷ್ಟು ಶೇಕಡಾವಾರು 480 ಆಗಿದೆ. 600 ಎಷ್ಟು ಶೇಕಡಾವಾರು 480 ಆಗಿದೆ ಅಂತ ಇದೆ. ಹಾಗಾದ್ರೆ ಇದನ್ನ ಬಿಡಿಸಿದಾಗ ಸರಿಯಾದಂತ ಉತ್ತರ ಎಷ್ಟು ಅಂತಂದ್ರೆ ಆಪ್ಷನ್ಸ್ 3 ಇದೆಯಲ್ಲ 80% ಅಂತಿದೆ. ಹಾಗಾದ್ರೆ ನೆಕ್ಸ್ಟ್ 100ನೇ ಕ್ವಶನ್, ಇದು ಬಹುತೇಕ ರಾಂಗ್ ಆಗಿರುವಂತ ಪ್ರಶ್ನೆ ಇದೆ. ಬಟ್ BMTC ಅವರು ಕೀ ಆನ್ಸರ್ ಬಿಟ್ಟಾಗ ಅದನ್ನ ನೋಡೋಣ. ಬಹುತೇಕ ಇದನ್ನು ಕೂಡ ಗ್ರೇಸ್ ಬರೋ ಸಾಧ್ಯತೆ ಇದೆ. ಹಾಗಾದ್ರೆ ಯಾಕಂದ್ರೆ ಇದು 12 ಉತ್ತರ ಬರುತ್ತೆ ಅಂತ ನಮ್ಮಲ್ಲಿ ಮ್ಯಾಥ್ಸ್ ಮೆಂಟಾಲಿಟಿ ಉಪನ್ಯಾಸಕರು ಸ್ಪಷ್ಟಪಡಿಸಿರುವಂತದ್ದು. ಬಟ್ ಇಲ್ಲಿ 12 ಆಪ್ಷನ್ಸ್ ಇಲ್ಲ. ಸೊ ಇದು ಕೂಡ ಗ್ರೇಸ್ ಬರೋ ಸಾಧ್ಯತೆ ಇದೆ. ಇದು ಕೂಡ ನೆಕ್ಸ್ಟ್ ಉತ್ತರ ಬಂದಾಗ ನೋಡೋಣ ಸ್ನೇಹಿತರೆ. ಸೊ ಇದೇ ರೀತಿ ಪರೀಕ್ಷೆಗಳು ನಡೆದಾಗ ಆ ಪರೀಕ್ಷೆಗಳ ನಿಖರವಾದಂತ ಕೀ ಉತ್ತರಗಳನ್ನ ನಿಮ್ಮ ಮುಂದೆ ತರಲು ಪ್ರಯತ್ನ ಮಾಡ್ತಾ ಇದ್ದೇವೆ. ಸೊ ನಿಮ್ಮ ಒಂದು ಸಹಕಾರ ಹಾಗೂ ಸೂಚನೆ ಸಲಹೆ ಏನೇ ಇದ್ರು ಕೂಡ ನಾವು ಸ್ವಾಗತಾರ್ಹ. ಈ ಟಾರ್ಗೆಟ್ ಕೋಚಿಂಗ್ ಸೆಂಟರ್ ಯೂಟ್ಯೂಬ್ ದಲ್ಲಿ ನಾವು ಅಪ್ಲೋಡ್ ಮಾಡಿರುವಂತ ಎಲ್ಲಾ ವಿಡಿಯೋಸ್ ಗಳನ್ನ ನೋಡಿ ನಿಮ್ಮ ಜ್ಞಾನ ಭಂಡಾರವನ್ನು ತುಂಬಿಸಿಕೊಳ್ಳಿ ಮತ್ತು ಪರೀಕ್ಷೆಗೆ ಉಪಯುಕ್ತವಾಗಲೆಂದೇ ಯೋಚಿಸಿ ವಿಡಿಯೋಗಳಲ್ಲಿ ಒಂದು ಕೊಡುಗೆ ಕೊಡುವಂತ ಒಂದು ಮಹತ್ವಪೂರ್ಣವಾದಂತಹ ವಿಡಿಯೋಗಳನ್ನ ಹಾಕಿದ್ದೇವೆ. ಎಲ್ಲಾ ವಿಷಯಗಳಿಗೆ ಸಂಬಂಧಿಸಿದಂತೆ ಮಹತ್ವಪೂರ್ಣವಾದಂತಹ ವಿಡಿಯೋಗಳನ್ನೇ ನಾವು ಕೊಡ್ತಾ ಇದ್ದೇವೆ. ಎಲ್ಲರೂ ವೀಕ್ಷಿಸ್ರಿ. ಓಕೆ, ಥ್ಯಾಂಕ್ ಯು, ಧನ್ಯವಾದಗಳು.